ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 494. ಸೊ ಈ ಒಂದು ಸರಣಿಯಲ್ಲಿ 494ನೇ ಕ್ಲಾಸು ಮತ್ತು ಫೆಬ್ರವರಿ 2024ರ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಸೊ ಮೋಸ್ಟ್ಲಿ ಫೆಬ್ರವರಿ ಮಂತಲ್ಲಿನ ವಿವಿಧ ಭಾಗಗಳಲ್ಲಿ ಅತ್ಯಂತ ಪ್ರಮುಖ ಘಟನೆಗಳನ್ನು ಹೊಂದಿರತಕ್ಕಂಥ ವಿಡಿಯೋ ಅಂದರೆ ಇದು ಫೆಬ್ರವರಿ 2024 ಪಾರ್ಟ್ 7 ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಇದಾವೆ ನಿಮ್ಮ ಮುಂದಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ನೋಡಿ, ಸಾಕಷ್ಟು ನೋಟಿಫಿಕೇಶನ್ಗಳಾಗ್ತಾ ಇದಾವೆ. ಒಂದ್ ಕಡೆ KS 384 ಪೋಸ್ಟ್ಗಳ ನೋಟಿಫಿಕೇಶನ್ ಆದ್ರೆ, ಸೊ ನಿನ್ನೆ ಲ್ಯಾಂಡ್ ಸರ್ವೇಯರ್ ಅಂದ್ರೆ ಭೂ ಮಾಪಕರು ಅಂತಕ್ಕಂಥ ಹುದ್ದೆ 364 ಹುದ್ದೆಗಳು ಗ್ರೂಪ್ ಸಿ ಆಗುತ್ತೆ. ಅದೇ ರೀತಿಯಾಗಿ 1000 ಹುದ್ದೆಗಳ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಏನ್ ಕರಿತೀವಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಕಾಲಾಗಿದ್ದಾವೆ. ಮತ್ತೊಂದು ಕಡೆ KA ಸಾಕಷ್ಟು ಹುದ್ದೆಗಳನ್ನ ಕಾಲ್ ಮಾಡ್ತಾ ಇದ್ರೆ, ಸೊ KSP ಯ ಬೇರೆ ಹುದ್ದೆಗಳಿದ್ದಾವೆ. ಜೊತೆಗೆ HSTR ಕರಿತೀವಿ ಅಂತ ಹೇಳ್ತಾ ಇದ್ದಾರೆ, PU ಕಾಲೇಜ್ ಕರೀರಿ ಅಂತಕ್ಕಂಥ ಒತ್ತಡ ಇದೆ, PDO ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸೊ ಮುಂದಿನ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗೋದ್ರೊಳಗೆ ಸಾವಿರಾರು ಹುದ್ದೆಗಳ ನೋಟಿಫಿಕೇಶನ್ ಈಗ ಹೊರ ಬೀಳ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದಾವೆ. ಹಾಗಾದ್ರೆ ನೋಟಿಫಿಕೇಶನ್ ಬಿದ್ದ ನಂತರ ಸ್ಟಾರ್ಟ್ ಮಾಡೋದ ಅಥವಾ ಮುಂಚೆನೆ ಪ್ರಿಪೇರ್ ಆಗದ, ಅದು ನಿಮಗಳೇ ಬಿಟ್ಟಿದ್ದು. ಸೊ ಜನರಲ್ ಆಗಿ ಹ್ಯೂಮನ್ ಕಾಂಪಿಟೇಷನ್ ಜಾಸ್ತಿ ಇರಬೇಕಾದ್ರೆ ನಾವು ಎಷ್ಟು ಎಚ್ಚರದಿಂದ ಮೊದಲೇ ಪ್ರಿಪೇರ್ ಆಗ್ತೀವೋ ಅಷ್ಟು ಯಶಸ್ಸಿನ ಹತ್ತಿರಕ್ಕೆ ಹೋಗ್ತೀವಿ. ಇಲ್ಲ ಸರ್ ನೋಟಿಫಿಕೇಶನ್ ಬರಲಿ ಆಮೇಲೆ ನೋಡೋಣ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ. ಲೈಫ್ ಅನ್ನೋದೇ ಹಂಗೆ, ಅನಿರೀಕ್ಷಿತತೆಗಳು ಅಂತೀವಿ ಅಲ್ವಾ. KS 384 ಪೋಸ್ಟ್ ಅನೌನ್ಸ್ ಆಗಿದೆ. ಜಸ್ಟ್ 2 months ಟೈಮ್ ಕೊಟ್ಟಿದ್ದಾರೆ. 2 months ಅಲ್ಲಿ ಏನು 1-2-3 ಸಬ್ಜೆಕ್ಟ್ ಮುಗ್ಸಕ್ಕೂ ಆಗಲ್ಲ ಅಲ್ವಾ. ಹಾಗೆ ಹಿಂದೆ ಯಾರು ಬರೀ ಕರೆಂಟ್ ಅಫೇರ್ಸ್ ಮುಗ್ಸಕ್ಕಾಗಲ್ಲ. KS ಲೆವೆಲ್ ಕರೆಂಟ್ ಅಫೇರ್ಸ್ ಓದ್ಬೇಕಂದ್ರೆ ಅಟ್ಲೀಸ್ಟ್ 2 months ಬೇಕು. ಯಾರು ಚೆನ್ನಾಗಿ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ನೋಡೋಣ, ಅದು ಬೇರೆ ವಿಚಾರ, ಮುಂದಕ್ಕೆ ಹೋಗುತ್ತೋ ಅಥವಾ ಅವತ್ತೇ ನಡೆಯುತ್ತೋ ಅದೆಲ್ಲ. ಸೊ ನಾವು ಆಸ್ ಎ ಟೀಚರ್ ಆಗಿ ಸಾಕಷ್ಟು ವಿಡಿಯೋಗಳನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಬರ್ತಾ ಇದ್ದೀನಿ. ಇದು 2024ರ ಕರೆಂಟ್ ಅಫೇರ್ಸ್ ಫೆಬ್ರವರಿದು. ಸೊ ನೀವು ಅದೇ 2023 ಫೆಬ್ರವರಿಗೆ ಹೋದ್ರು ಕರೆಂಟ್ ಅಫೇರ್ಸ್ ಇದೆ, 2022ಕ್ಕೆ ಹೋದ್ರು ಕರೆಂಟ್ ಅಫೇರ್ಸ್ ಇದೆ. ಬಜೆಟ್ 2020ರದ್ದು ಇದೆ, 21ರದ್ದು ಇದೆ, 22ರದ್ದು ಇದೆ, 23ರದ್ದು ಇದೆ, 24ರದ್ದು ಇದೆ ಕರ್ನಾಟಕದ್ದು. ಸೊ ಎಕನಾಮಿಕ್ ಸರ್ವೆ ಕೂಡ ಇದೆ. ಸೊ ಈ ವರ್ಷದ ಎಕನಾಮಿಕ್ ಸರ್ವೆನ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಇದೆ. ಸೊ ನೋಡೋಣ, ಆದಷ್ಟು ಬೇಗ ಅದು ಕೂಡ ಮಾಡಿಕೊಡ್ತೀನಿ. ಸೊ ಹಾಗಾದ್ರೆ ಈ ಒಂದು ಫೆಬ್ರವರಿ 2024ರ 7ನೇ ಭಾಗದಲ್ಲಿ ಏನಿದೆ ಸರ್ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಒಂದ್ ಕಡೆ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅವರಿದ್ದಾರೆ, ಕೇರಳದವರು. ಸೊ ಇನ್ನೊಬ್ರು ತಮಿಳುನಾಡಿನ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಇದ್ದಾರೆ. ಮತ್ತೊಂದ್ ಕಡೆ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಉತ್ತರ ಪ್ರದೇಶದವರು, ಹಾಗೆ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಉತ್ತರ ಪ್ರದೇಶ. ಹೀಗೆ 4 ಭಾರತದ ಸಾಹಸಿಗರಿದ್ದಾರೆ. ಸೊ ಇವರು ಏನು ಸಾಧನೆಯನ್ನ ಮಾಡ ಹೊರಟಿದ್ದಾರೆ ಅನ್ನೋದನ್ನ ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಆಲ್ರೆಡಿ ಗೊತ್ತಿರುತ್ತೆ. ಸೊ ಜಸ್ಟ್ ಒಂದು ಕುತೂಹಲತೆಯನ್ನ ಕೆರಳಿಸಿ ಆ ಕುತೂಹಲತೆಯನ್ನು ಉಳಿಸ್ಕೊಂಡು ಹಾಗೇ ಇರಿ. ಸೊ ಲೆಟ್ಸ್ ಡಿಸ್ಕಸ್ ಲೇಟರ್. ಓಕೆ, ಮತ್ತೊಂದು ಅಂಡರ್ 19 ವರ್ಲ್ಡ್ ಕಪ್ ವಿನ್ನರ್ಸ್. ಸೊ ಒಂದಷ್ಟು ಬ್ಯಾಲೆನ್ಸ್ ಇತ್ತು, ಅದನ್ನು ಕೂಡ ಕವರ್ ಮಾಡ್ತಾ ಹೋಗೋಣ. ಆಸ್ ಯೂಶುವಲ್ ನಮ್ಮ 15 ಕರೆಂಟ್ ಅಫೇರ್ಸ್ ಗಳನ್ನ ಈ 7ನೇ ಭಾಗದಲ್ಲಿ ನೋಡ್ತಾ ಹೋಗೋಣ. ಫೆಬ್ರವರಿ 2024 ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಕಿರು ಪರಿಚಯವೂ ಇಲ್ಲಿದೆ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಸರ್ ಟೆಲಿಗ್ರಾಮ್ ಚಾನಲ್ ಅಡ್ರೆಸ್ ಏನು ಅಂತ ಕೇಳ್ತಾ ಇರ್ತೀರಿ. ಸೊ ಮೊದಲನೇ ಬಾರಿಗೆ ಬಂದಿರ್ತೀರಾ ಗೊತ್ತಿರಲ್ಲ, ಬಟ್ ನಾವು ಫೀಲ್ಡ್ ಅಲ್ಲಿ ಬಹಳ ದಿವಸದಿಂದ ಇದ್ದೀವಿ. ಸೊ ಹಾಗಾದ್ರೆ ಏನಿದೆ, ಅಮರ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ಈ ಎಲ್ಲಾ PDF ಗಳು, ಕರೆಂಟ್ ಅಫೇರ್ಸ್ಗಳ ಎಲ್ಲ PDF ಗಳು ಕೂಡ ಅಲ್ಲಿದ್ದಾವೆ. ಓಕೆ, ಸೊ ಈ PDF ಅನ್ನು ಕೂಡ ಆದಷ್ಟು ಬೇಗ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಟೇಕ್ ಫ್ರಮ್ ದ ಟೆಲಿಗ್ರಾಮ್ ಚಾನಲ್ ಅಮರ್ಸ್ ಕ್ಲಾಸಸ್. ಓಕೆ, ಜೊತೆಗೆ ಟೆಲಿಗ್ರಾಮ್ ಚಾನಲ್ ನೇಮ್ ಅಮರ್ಸ್ ಕ್ಲಾಸಸ್ ಅಂತ ಹೇಳ್ತಾ ಇದೆ, ಕರೆಕ್ಟ್. ಮತ್ತು ಯಾರು KSC ಪ್ರಿಪೇರ್ ಆಗ್ತಾ ಇದ್ದಾರೆ ಅವರು ಅಮರ್ಸ್ KS ಕ್ಲಾಸಸ್ಗೆ ಮೆಂಬರ್ಶಿಪ್ ನ ತೆಗೆದುಕೊಳ್ಬಹುದು. ಮತ್ತು ನಾರ್ಮಲ್ ಎಲ್ಲಾ ವಿಡಿಯೋಸ್ ಅಥವಾ ಬೇರೆ ಪರೀಕ್ಷೆಗಳಿಗೆ ಸೂಪರ್ ಥ್ಯಾಂಕ್ಸ್ ಅಮರ್ಸ್ ಸರ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಮತ್ತಷ್ಟು ವರ್ಕಿಗೆ ನಿಮ್ಮ ಸಹಕಾರವನ್ನ ನೀಡ್ತೀರಾ ಅಂತ ಭಾವಿಸ್ತಾ ಸಾಕಷ್ಟು ವಿಡಿಯೋಗಳಿದ್ದಾವೆ. ಜೊತೆಗೆ ಅಮರ್ಸ್ VA ಕ್ಲಾಸಸ್ ಅಂತ ಒಂದ್ ಕಡೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕ್ಲಾಸ್ ನಂಬರ್ 1 ಅಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಕ್ಲಾಸ್ ನಂಬರ್ 2 ಅಲ್ಲಿ ಕರ್ನಾಟಕದ ಪರಿಚಯ, ಕ್ಲಾಸ್ ನಂಬರ್ 3 ಅಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಕೂಡ ಸ್ಟಾರ್ಟ್ ಆಗಿದೆ. ನೋಡೋಣ, ಇನ್ನಷ್ಟು ಎಕನಾಮಿಕ್ಸ್, ಇನ್ನಷ್ಟು ಪಾಲಿಟಿ, ಇನ್ನಷ್ಟು ಕಂಪ್ಯೂಟರ್, ಇನ್ನಷ್ಟು ಜಿಯೋಗ್ರಫಿ, ಮತ್ತಷ್ಟು ಇಂಗ್ಲಿಷ್ ಅನ್ನು ಕೂಡ ಯಾಡ್ ಮಾಡೋ ಪ್ರಯತ್ನ ಇದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಇನ್ನು ಕರ್ನಾಟಕ ಬಜೆಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಇದೆ.
ಭಾರತ ರತ್ನ ಇದೆ, ಪದ್ಮ ಅವಾರ್ಡ್ಸ್ ಇದೆ, ಹೂ ಇಸ್ ಹೂ, ಮಿಲಿಟರಿ ಎಕ್ಸರ್ಸೈಸಸ್, ಡೇಸೆಂಟ್ ಥೀಮ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, GI ಟ್ಯಾಕ್ಸ್, ಬುಕ್ಸ್ ಅಂಡ್ ಆಥರ್ಸ್, COP28, ಸ್ಪೋರ್ಟ್ಸ್ ಅವಾರ್ಡ್ಸ್, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್, 5 ಸ್ಟೇಟ್ಸ್, ಮ್ಯೂಸಿಯಮ್ಸ್, ನಂಬರ್ ಸಿಸ್ಟಮ್ಸ್, ನುಡಿ ತಂತ್ರಾಂಶ, ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯಿನ್, ಏನಿದು ಚಾಟ್ GPT, ICC ವರ್ಲ್ಡ್ ಕಪ್, 37 ನ್ಯಾಷನಲ್ ಗೇಮ್ಸ್, ಇಸ್ರೇಲಿ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್, ಏಷ್ಯನ್ ಗೇಮ್ಸ್, ಸೊ ನೊಬೆಲ್ ಅವಾರ್ಡ್ಸ್, ಆಸ್ಕರ್ ಪ್ರಶಸ್ತಿಗಳು, US ಓಪನ್, ಮತ್ತಷ್ಟು ಅಲ್ಲಿದ್ದಾವೆ, ಹೋಗಿ ನೋಡಿ. ಹಾಗಾದ್ರೆ 2024 ಫೆಬ್ರವರಿ ತಿಂಗಳ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಹೇಳ್ತಾ ಇದ್ದೀನಿ, ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಕೂಡ ಮುತ್ತಿನಂತಹ ಪ್ರಶ್ನೆ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಏನಿದೆ. ವೆಲ್ಲಯನ್ ಸುಬ್ಬಯ್ಯ. ಸೊ ವೆಲ್ಲಯನ್ ಸುಬ್ಬಯ್ಯ ಬಹಳ ಜನಕ್ಕೆ ಗೊತ್ತಿಲ್ಲ. ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿಯಾಗಿ ನಾವು ಟಾಟಾ ಮತ್ತು ಬಿರ್ಲಾ ಅಥವಾ ರಿಲಯನ್ಸ್ ಕಂಪನಿಗಳನ್ನ ಒಂದು ಟ್ರಸ್ಟ್ ಮಾಡ್ತೀವೋ, ಬಹಳ ಲೆಗಸಿ ಇದೆ. ಲೆಗಸಿ ಅಂದ್ರೆ ಬಹಳ ವರ್ಷಗಳ ಕಾಲ ಭಾರತೀಯರಿಗೆ ಒಳ್ಳೆ ಸರ್ವಿಸ್ ಅನ್ನು ಕೊಟ್ಟಿರ್ತಕ್ಕಂಥ ಗ್ರೂಪ್ಗಳಿದಾವೆ. ಟಾಟಾ, ಬಿರ್ಲಾ, ರಿಲಯನ್ಸ್ ಗ್ರೂಪ್ಗಳು ಅಂತ ಕರಿತೀವಿ. ಅದೇ ಸಾಲಿಗೆ ಸೇರ್ತಕ್ಕಂಥ ಮತ್ತೊಂದು ನಮ್ಮ ದಕ್ಷಿಣ ಭಾರತದ ಈ ಗ್ರೂಪ್ಗಳಿಗಿಂತಲೂ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಬಟ್ ನಮ್ಗೆ ಅಷ್ಟು ಗೊತ್ತಿಲ್ಲ, ಅಷ್ಟೇ ಟ್ರಸ್ಟ್ ಇರ್ತಕ್ಕಂಥದ್ದು ಒಂದು ಮುರುಗಪ್ಪ ಗ್ರೂಪ್ ಅಂತ ಇದೆ. ತಮಿಳುನಾಡಿನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಮುರುಗಪ್ಪ ಅವರು ಸಾಕಷ್ಟು ಒಂದು 10ರಿಂದ 15 ಕಂಪನಿಗಳನ್ನ ಹುಟ್ಟು ಹಾಕಿದ್ರು. ಆ ಕಂಪನಿಗಳ ಆಕ್ಚುಲಿ ಮುರುಗಪ್ಪ ಗ್ರೂಪ್ನ ಇವತ್ತು ಚೋಳಾ ಅಂತಕ್ಕಂಥ ಒಂದು ಕಂಪನಿ ಇದೆ, ಚೋಳಾ ಫಿನಾನ್ಸ್ ಅಂತ, ಮತ್ತೊಂದು ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಅಂತ ಮತ್ತೊಂದು ಕಂಪನಿ ಇದೆ. ಆ ಒಂದು ಗ್ರೂಪ್ನ ಚೇರ್ಮನ್ ಆಗಿರ್ತಕ್ಕಂಥ ವೆಲ್ಲಯನ್ ಸುಬ್ಬಯ್ಯ, ಮೋಸ್ಟ್ಲಿ ಮುರುಗಪ್ಪ ಅವರ ಮಗ ಇರಬೇಕೇನೋ, ಇರಲಿ. ಸೊ ಚೋಳಾ ಅಧ್ಯಕ್ಷ ವೆಲ್ಲಯನ್ ಸುಬ್ಬಯ್ಯ ಅವರು 2023 ವರ್ಷದ EY ವಾಣಿಜ್ಯೋದ್ಯಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚೋಳಾ ಚೇರ್ಮನ್ ವೆಲ್ಲಯನ್ ಸುಬ್ಬಯ್ಯ ಬ್ಯಾಗ್ಸ್ EY ಅರ್ನ್ಸ್ಟ್ ಅಂಡ್ ಯಂಗ್ ಕಂಪನಿ ನೀಡುವ ಅರ್ನ್ಸ್ಟ್ ಅಂಡ್ ಯಂಗ್ ಎಂಟರ್ಪ್ರೆನ್ಯೂರ್ ಆಫ್ ದ ಇಯರ್ ಅವಾರ್ಡ್ 2023ಗೆ ಚೋಳಾ ಫಿನಾನ್ಸ್ ಚೇರ್ಮನ್ ಆಗಿರ್ತಕ್ಕಂಥ, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಚೇರ್ಮನ್ ಆಗಿರ್ತಕ್ಕಂಥ ವೆಲ್ಲಯನ್ ಸುಬ್ಬಯ್ಯರವರು ಭಾಜನರಾಗಿದ್ದಾರೆ. ಸೊ ಗಮನಿಸಬೇಕು, ವೆರಿ ಇಂಪಾರ್ಟೆಂಟು. ಈ ರೀತಿ EY ಎಂಟರ್ಪ್ರೆನ್ಯೂರ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ಹಿಂದೆ ಕೂಡ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೂಡ ಆಗಿದೆ. ಓಕೆ, ಹಾಗಾದ್ರೆ ಏನಿದೆ ನ್ಯೂಸ್ ಆರ್ಟಿಕಲ್. ಸೊ ಚೋಳಾ ಸುಬ್ಬಯ್ಯ ಬ್ಯಾಗ್ಸ್ 2023 EY ಎಂಟರ್ಪ್ರೆನ್ಯೂರ್ ಆಫ್ ದ ಅವಾರ್ಡ್. ಸೊ ವೆಲ್ಲಯನ್ ಸುಬ್ಬಯ್ಯ, ಚೇರ್ಮನ್ ಆಫ್ ದ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫಿನಾನ್ಸ್ ಕೋ ಕಂಪನಿ ಲಿಮಿಟೆಡ್. ಚೋಳಾ ಫಿನಾನ್ಸ್ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಓಕೆ, ಅಂದ್ರೆ ಈಗ ವೆಹಿಕಲ್ ಫೈನಾನ್ಸ್ ಆಗಿರ್ಬೋದು, ಅಥವಾ ಮನೆ ಕಟ್ಟೋದಕ್ಕೆ ಫೈನಾನ್ಸ್ ಸಾಲವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ಗಾಗಿರ್ಬೋದು, ಚೋಳಾ ಫಿನಾನ್ಸ್ ಬಹಳ ಫೇಮಸ್ ಆಗಿದೆ. ಸೊ ಜೊತೆಗೆ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಆಫ್ ದ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ. ನೀವು ಸೈಕಲ್ಗಳನ್ನ ನೋಡಿರ್ತಾರೆ, BSA ಸೈಕಲ್ ಅಂತ ಅಲ್ವಾ, ಅಥವಾ ಟ್ಯೂಬ್ಸ್ ನೋಡಿರ್ತಾರೆ. BSA ಸೈಕಲ್ನ ತಯಾರು ಮಾಡ್ತಕ್ಕಂಥ ಕಂಪನಿ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್. ಸೊ ಹೀಗೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಚೋಳಾ ಫಿನಾನ್ಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ವೆಲ್ಲಯನ್ ಸುಬ್ಬಯ್ಯರವರಿಗೆ ಅರ್ನ್ಸ್ಟ್ ಅಂಡ್ ಯಂಗ್ ಅಥವಾ EY ಎಂಟರ್ಪ್ರೆನ್ಯೂರ್ ಆಫ್ ದ ಇಯರ್ ಅವಾರ್ಡ್ ಅನ್ನ ನೀಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫಿನಾನ್ಸ್ ಕಂಪನಿ ಲಿಮಿಟೆಡ್ ಮತ್ತು ಟ್ಯೂಬ್ ಇನ್ವೆಸ್ಟ್ಮೆಂಟ್ ಅದರ ಮುಖ್ಯಸ್ಥರು ಚೋಳಾ ಫಿನಾನ್ಸ್ ಅಂತ ಜನರಲ್ ಆಗಿ ಕರಿತೀವಿ. EY ಎಂಟರ್ಪ್ರೆನ್ಯೂರ್ ಆಫ್ ದ ಇಯರ್ ವೆಲ್ಲಯನ್ ಸುಬ್ಬಯ್ಯ. ಸೊ ಇವರೇ ವೆಲ್ಲಯನ್ ಸುಬ್ಬಯ್ಯ. ಓಕೆ, ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಸೊ TVS ಮೋಟಾರ್ ಕಂಪನಿಯ ವೇಣು ಶ್ರೀನಿವಾಸನ್. ಅದೇ ರೀತಿಯಾಗಿ ಟಾಟಾ ಸನ್ಸ್ ಚೇರ್ಮನ್ ಆಗಿರತಕ್ಕಂಥ ನಟರಾಜನ್ ಚಂದ್ರಶೇಖರನ್ ಅವರಿಗೆ ಸ್ಪೆಷಲ್ ಜೂರಿ ಅವಾರ್ಡ್ ಕೂಡ ಸಿಕ್ಕಿದೆ. ಜೊತೆಗೆ ಸ್ಟಾರ್ಟ್ಅಪ್, ಮ್ಯಾನುಫ್ಯಾಕ್ಚರಿಂಗ್, ಹೀಗೆ ಬೇರೆ ಬೇರೆ ವಿವಿಧ ಕ್ಯಾಟಗರಿಗಳಲ್ಲೂ ಕೂಡ EY ಎಂಟರ್ಪ್ರೆನ್ಯೂರ್ ಆಫ್ ದ ಇಯರ್ ಅವಾರ್ಡ್ ಅನ್ನ ನೀಡಲಾಗಿದೆ. ಸೊ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ಅಗೈನ್ ವೆರಿ ಇಂಪಾರ್ಟೆಂಟ್. ಗಗನಯಾನ ಮಿಷನ್ ನ ಬಾಹ್ಯಾಕಾಶಕ್ಕೆ 4 ಗಗನಯಾತ್ರಿಗಳು ಯಾರು ಹೋಗ್ತಾರೆ ಅಂತ ಸ್ವತಃ ಪ್ರಧಾನಿ ಅವರೇ ಆ ಲಿಸ್ಟ್ ಅನ್ನ ಬಹಿರಂಗಪಡಿಸಿದ್ದಾರೆ. ಗಗನಯಾನ ಮಿಷನ್ PM ಮೋದಿ ರಿವೀಲ್ಸ್ 4 ಆಸ್ಟ್ರೋನಾಟ್ ಡೆಸಿಗ್ನೇಟ್ ಸೆಲೆಕ್ಟೆಡ್ ಟು ಗೋ ಟು ದ ಸ್ಪೇಸ್. ಸೊ ಭಾರತವು ಮೊಟ್ಟ ಮೊದಲ ಬಾರಿಗೆ ಗಗನಯಾನ ಒಂದು ಯಾತ್ರೆಯನ್ನ ಕೈಗೊಳ್ತಾ ಇದೆ. ಆ ಗಗನಯಾನ ಅಂದ್ರೆ ಸುಮಾರು ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಅಂತರಿಕ್ಷ ಅಂತ ಕರಿತೀವಿ ಸ್ಪೇಸ್ ಸ್ಟೇಷನ್ಗೆ ಹೋಗಿ 1 ವಾರಗಳ ಕಾಲ ಅಲ್ಲಿ ಸ್ಟೇ ಮಾಡಿ ಮತ್ತೆ ಅವ್ರನ್ನ ವಾಪಸ್ ಭೂಮಿಗೆ ಕರೆಸ್ಕೊಳ್ತಕ್ಕಂಥ ಒಂದು ಯೋಜನೆ ಮಾನವ ಸಹಿತ ಗಗನಯಾನ ಯೋಜನೆ ಆಗುತ್ತೆ. ಬಹಳ ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥದ್ದು ಭಾರತದ್ದು ಅಲ್ವಾ. ಯಾವುದೇ ಪ್ರಾಣಿಯನ್ನ ಫಸ್ಟ್ ಕಳಿಸ್ತಾ ಇದ್ರು ಅಮೆರಿಕ, ರಷ್ಯಾನ ತೆಗೆದುಕೊಂಡ್ರೆ, ಆದ್ರೆ ಭಾರತ ಯಾವ ಪ್ರಾಣಿಯನ್ನು ಕಳಿಸಿ ಎಕ್ಸ್ಪೆರಿಮೆಂಟ್ ಮಾಡದೆ ನೇರವಾಗಿ ಗಗನಯಾತ್ರಿ ಅಂದ್ರೆ ಮಾನವ ಗಗನಯಾತ್ರಿಗಳನ್ನೇ ಕಳಿಸ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಆದ್ರೆ ಅದಕ್ಕಿಂತ ಮುಂಚೆ
ಒಂದು ಟೆಸ್ಟ್ ಅನ್ನು ಮಾಡುತ್ತೆ. ಯೋಮಮಿತ್ರ ಎನ್ನುವ ಒಂದು ರೋಬೋಟ್ ಅನ್ನು ಕಳಿಸುವ ಮೂಲಕ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಂತರ 2025ರ ಆಸುಪಾಸಿನಲ್ಲಿ 4 ಗಗನಯಾತ್ರಿಗಳನ್ನು ಕಳಿಸ್ತಕ್ಕಂಥ ಒಂದು ಯೋಜನೆಯು ಕೂಡ ಇದೆ. ಓಕೆ, ಸೊ ಗಗನಯಾನ ಮಿಷನ್ 4 ವ್ಯೋಮಯಾನಿಗಳ ಹೆಸರು ಬಹಿರಂಗ. ಗಗನದತ್ತ ಭಾರತದ ಚತುರ್ಮುಖ. ಒಬ್ರು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಇವರು ಕೇರಳದವರು. ಸೊ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್, ಇವರು ತಮಿಳುನಾಡಿನವರು. ಅದೇ ರೀತಿಯಾಗಿ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ, ಉತ್ತರ ಪ್ರದೇಶದವರು. ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್, ಅಗೇನ್ ಫ್ರಮ್ ದ ಉತ್ತರ ಪ್ರದೇಶ. ಹೀಗೆ 4 ಗಗನಯಾತ್ರಿಗಳು ಇದ್ದಾರೆ. ಸೊ ಅವ್ರ ಡೀಟೇಲ್ಸ್ ಮತ್ತಷ್ಟು ಇದೆ, ಅಷ್ಟು ಡೀಪ್ ಆಗಿ ಏನು ಕೇಳಲ್ಲ. ಸೊ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನಯಾನ ಕುರಿತಾಗಿ ಮತ್ತೊಂದು ಮಹತ್ವದ ಕುತೂಹಲಕ್ಕೆ ಮಂಗಳವಾರ ತೆರೆಬಿದ್ದಿದೆ. ದೇಶದ ಮೊದಲ ಮಾನವ ಸಹಿತ ಗಗನಯಾನ ಘೋಷಿಸಿದ ಸುಮಾರು 5 ವರ್ಷದ ಬಳಿಕ ಅಂತರಿಕ್ಷ ಯಾನಿಗಳ ವಿವರವನ್ನು ಇವತ್ತು ಬಹಿರಂಗಪಡಿಸಿದ್ದಾರೆ. ಓಕೆ, ಸೊ ಆಕ್ಚುಲಿ 2019ರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ನಲ್ಲಿ ನಡೆದ ಮೊದಲ ಹಂತದ ಆಯ್ಕೆಯಲ್ಲಿ 12 ಪೈಲಟ್ಗಳು ಮಾತ್ರ ಶಾರ್ಟ್ ಲಿಸ್ಟ್ ಆಗಿದ್ರು. ಆಮೇಲೆ ಈಗ 4 ಹೆಸರುಗಳನ್ನ ಅಂತಿಮಗೊಳಿಸಲಾಗಿದೆ. ಅವರು ಯಾರು 4 ಅಂತ ಹೆಸರು ನೆನ್ಪಿಡಿ, ಕೇಳ್ಬೋದು. ಇವರಲ್ಲಿ ಯಾರು ಅಲ್ಲ ಅಥವಾ ಇವರು ಯಾವ ರಾಜ್ಯದವರು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಸೊ 4 ಗಗನಯಾನಿಗಳ ಬಗ್ಗೆ ದೇಶಕ್ಕೆ ಈಗ ತಿಳಿದಿದೆ. ಇವು ಕೇವಲ 4 ಜನರ ಹೆಸರುಗಳಲ್ಲ, 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನ ಅಂತರಿಕ್ಷಕ್ಕೆ ಒಯ್ಯಬಲ್ಲ 4 ಶಕ್ತಿಗಳು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸೊ ಹೀಗೆ ಮಿಷನ್ಗೆ ಆಯ್ಕೆಯಾದ ಪೈಲಟ್ಗಳನ್ನ ತೀವ್ರವಾದ ವೈದ್ಯಕೀಯ ಮತ್ತು ಮಾನಸಿಕ ಪರೀಕ್ಷೆಗಳಿಗೆ ಒಳಪಡಿಸಲಾಗಿದ್ದು, ಪ್ರಸ್ತುತ ಅವರಿಗೆ ಬೆಂಗಳೂರಿನ ವ್ಯೋಮಯಾನಿ ತರಬೇತಿ ಕೇಂದ್ರದಲ್ಲಿ ಟ್ರೈನಿಂಗ್ ಅನ್ನು ಮುಂದುವರೆದಿದೆ. ಇದಕ್ಕೂ ಮುನ್ನ 2020ರಲ್ಲಿ ತರಬೇತಿಗಾಗಿ ರಷ್ಯಾಕ್ಕೂ ಕೂಡ ಕಳುಹಿಸಲಾಗಿತ್ತು. ಆದರೆ ಹೆಸರು ಯಾರು ಹೇಳಿರಲಿಲ್ಲ. 13 ತಿಂಗಳ ತರಬೇತಿ ಬಳಿಕ 2021ರಲ್ಲಿ ಭಾರತಕ್ಕೆ ಹಿಂದಿರುಗಿದ್ರು ಈ 4 ಗಗನಯಾನಿಗಳು. ಓಕೆ, ಉಡ್ಡಯನ ಯಾವಾಗ ಮಾಡ್ತಾರೆ? ಮಾನವ ಸಹಿತ ಗಗನಯಾನ ಯೋಜನೆಯನ್ನ 2025ರ ಅಂತ್ಯದ ವೇಳೆಗೆ ಕೈಗೊಳ್ಳಲು ಇಸ್ರೋ ಯೋಜಿಸಿದೆ. ಇದರ ಭಾಗವಾಗಿ ಗಗನಯಾನಿಗಳು ಭೂಮಿಯ ಕೆಳ ಕಕ್ಷೆವರೆಗೂ ತಲುಪಲಿದ್ದಾರೆ. ಇದು ಯಶಸ್ವಿಯಾದರೆ ಅಮೆರಿಕ, ರಷ್ಯಾ, ಚೀನಾ ಬಳಿಕ ಈ ರೀತಿಯಾಗಿ ಮಾನವ ಸಹಿತ ಗಗನಯಾನ ಯೋಜನೆಯನ್ನು ಮಾಡಿರ್ತಕ್ಕಂಥ 4ನೇ ದೇಶವಾಗಿ ಭಾರತ ಹೊರಹೊಮ್ಮಲಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾವ ಜೀವವನ್ನು ನಭಕ್ಕೆ ಕಳುಹಿಸಿದ ಇಸ್ರೋಗೆ ಮನುಷ್ಯ ಜಿಗಿತವೇ ಮೊದಲಾಗಿದೆ. ಹಿಂದೆ ರಷ್ಯಾ, ಚೀನಾ ಅಥವಾ ಅಮೆರಿಕಗಳು ಇಂತಹ ಸಾಹಸವನ್ನು ಮಾಡಿದಾಗ ಯಾವುದೋ ಒಂದು ಪ್ರಾಣಿಯನ್ನ ಬಾಹ್ಯಾಕಾಶಕ್ಕೆ ಕಳಿಸಿ ನಂತರ ಅದಕ್ಕಾಗಿರ್ತಕ್ಕಂಥ ಬೇರೆ ಏರುಪೇರುಗಳನ್ನು ಗಮನಿಸಿ ಅವೆಲ್ಲವುಗಳನ್ನ ಸರಿದೂಗಿಸಿಕೊಂಡು ನಂತರ ಮಾನವನನ್ನ ಕಳಿಸಿದ್ರು. ಆದರೆ ಭಾರತದವರು ಆ ರೀತಿ ಆಗಿಲ್ಲ. ಸೊ ನೇರವಾಗಿ ಕಳಿಸ್ತಾ ಇದ್ರು ಅನ್ನೋದನ್ನು ಕೂಡ ಗಮನಿಸಬೇಕು. ಸೊ ಗಗನಯಾತ್ರಿಗಳ ಹೆಸರು ಘೋಷಣೆ, ಮಾನವ ಸಹಿತ ಗಗನಯಾನ ಕಾರ್ಯಕ್ರಮ, VSSCಯಲ್ಲಿ ತಾಂತ್ರಿಕ ಸೌಲಭ್ಯಗಳ ಉದ್ಘಾಟನೆ. ಸೊ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ಗಳಾದ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗದ ಪ್ರತಾಪ್, ಅಜಿತ್ ಕೃಷ್ಣನ್, ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಅವರು ಭಾರತದ ಮಹತ್ವಾಕಾಂಕ್ಷಿ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮ ಅಂಗವಾಗಿ ತರಬೇತಿ ಪಡೆಯುತ್ತಿರುವ ಗಗನಯಾತ್ರಿಗಳಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿನ ಅಂದ್ರೆ ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ BSSCಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 4 ಗಗನಯಾನಿಗಳ ಹೆಸರುಗಳನ್ನ ಪ್ರಕಟವನ್ನ ಮಾಡಿದ್ರು. ಈ 4 ಗಗನಯಾತ್ರಿಗಳು ದೇಶದ 140 ಕೋಟಿ ಜನರ ಆಶೋತ್ತರಗಳನ್ನ ಸಾಕಾರಗೊಳಿಸುವ ಶಕ್ತಿ ಸ್ವರೂಪಗಳಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಪ್ರಧಾನಿಯವರು ಕೂಡ ಹೇಳಿದರು. 4 ಮತ್ತೊಮ್ಮೆ ಅವ್ರ ಡೀಟೇಲ್ಸ್ ಇದೆ ಎಕ್ಸ್ಟ್ರಾ. ಸೊ ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ತಂದು ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಸೊ ಇದರ PDF ಅನ್ನು ಹೇಗಿದ್ರು ಸೊ ನಿಮಗೆ ಕೊಡ್ತೀನಿ, ಅವಾಗ ನಿಧಾನವಾಗಿ ಡೀಟೇಲ್ ಆಗಿ ಓದ್ಕೊಳ್ಳಂತ್ರಿ. ಓಕೆ, ಸೊ ಇನ್ನೊಂದು ಅಪ್ಡೇಟ್ ಇತ್ತು ಗಗನಯಾನದ ಬಗ್ಗೆನೆ. ಸೊ ಅದನ್ನು ಅದೇ ಕ್ವಶನ್ ಅಲ್ಲಿ ಹಾಕೋಣ ಅಂತ. CE-20 ಎಂಜಿನ್ ಪರೀಕ್ಷೆ ಪೂರ್ಣವಾಗಿದೆ. ಮುಂದಿನ ವರ್ಷ ಮಾನವನನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಮಹತ್ವದ ಗಗನಯಾನ ಯೋಜನೆಗೆ ಬಳಸುವ ಬಲಿಷ್ಠ ರಾಕೆಟ್ನ CE-20 ಕ್ರಯೋಜೆನಿಕ್ 4 ಎಂಜಿನ್ಗಳ ಬಿಸಿ ಪರೀಕ್ಷಾರ್ಥ ಪ್ರಯೋಗ ಪೂರ್ಣಗೊಂಡಿದೆ. 2024ರ 3ನೇ ತ್ರೈಮಾಸಿಕದಲ್ಲಿ ವ್ಯೋಮಮಿತ್ರ ಹೆಸರಿನ ರೋಬೋಟ್ ಸಹಿತ ರಾಕೆಟ್ ಉಡಾವಣೆಗೆ ಇಸ್ರೋ ಸಿದ್ಧತೆ ನಡೆಸಿದ್ದು, ಇದಕ್ಕೆ ಪೂರಕವಾಗಿ ರಾಕೆಟ್ ಎಂಜಿನ್ ಸಾಮರ್ಥ್ಯ ಪರೀಕ್ಷಿಸುವ ಅಂತಿಮ ಹಂತದ ಪ್ರಯೋಗ ಯಶಸ್ವಿಯಾಗಿದೆ.
ಫೆಬ್ರವರಿ 13ರಂದು ಮಹೇಂದ್ರಗಿರಿಯಲ್ಲಿ ಇಸ್ರೋದ ಪ್ರಪಲ್ಷನ್ ಕಾಂಪ್ಲೆಕ್ಸ್ ನಲ್ಲಿರುವ ಹೈ ಆಲ್ಟಿಟ್ಯೂಡ್ ಟೆಸ್ಟಿಂಗ್ ಕೇಂದ್ರದಲ್ಲಿ ಎಂಜಿನ್ ಅಂತಿಮ ಪರೀಕ್ಷೆ ಕೂಡ ಕೈಗೊಳ್ಳಲಾಗಿದೆ. 2025ರಲ್ಲಿ ಮಾನವ ಸಹಿತ ಗಗನಯಾನ ಯೋಜನೆ ಕೈಗೊಳ್ಳಲು ಆದಿ ಸುಗಮಗೊಳ್ಳಲಿದ್ದು, ಭೂಮಿಯಿಂದ 400 ಕಿಲೋಮೀಟರ್ ದೂರದ ಅಂತರಿಕ್ಷದಲ್ಲಿ 1 ವಾರ ಕಾಲ 3 ಗಗನಯಾತ್ರಿಕರನ್ನ ಕಳುಹಿಸಿ ನಂತರ ಅವರನ್ನು ವಾಪಸ್ ಕರೆತರುವ ರೀತಿಯಲ್ಲಿ ಗಗನ ನೌಕೆಯನ್ನ ಇಸ್ರೋ ಅಭಿವೃದ್ಧಿಪಡಿಸಿದೆ. ಬಹಳ ಇಂಪಾರ್ಟೆಂಟ್. ಎಷ್ಟು ಗಗನಯಾತ್ರಿಗಳು ಅಂದ್ರೆ 3 ಕಳಿಸ್ತಾರೆ, 4 ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು, ಅದರಲ್ಲಿ 3 ಕಳಿಸ್ತಾರೆ ಅನ್ನೋದನ್ನ ಗಮನಿಸಬೇಕು. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ 4 ಕಳಿಸಬಹುದು ಅಂತ ಸ್ಟೇಟ್ಮೆಂಟ್ ವೈಸ್ ಕೊಡಬಹುದು. ಭಾರತವು ಗಗನಯಾನ ಯೋಜನೆಯನ್ನ 2025ರ ಆರಂಭದಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ. ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2, ಇದರಲ್ಲಿ 4 ಗಗನಯಾತ್ರಿಗಳನ್ನ ಕಳಿಸುವ ಉದ್ದೇಶ ಇದೆ. ಸೊ ಮತ್ತೊಂದು ಸ್ಟೇಟ್ಮೆಂಟ್ ಕೊಡಬಹುದು, 4 ಅಲ್ಲ ಬದಲಾಗಿ 3 ಅನ್ನೋದನ್ನ ನಾವು ನೋಟ್ ಮಾಡ್ಕೋಬೇಕು. ಓಕೆ, ಯಾರು 3 ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಬಟ್ 4 ಸೊ ಎಲ್ಲ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಓಕೆ, ಸರಿ. ಇನ್ನು ಕ್ರಯೋಜೆನಿಕ್ ಎಂಜಿನ್ ಅನ್ನು ಹೊಂದಿರತಕ್ಕಂಥ ದೇಶಗಳು ಕೇವಲ 6: ಇಂಡಿಯಾ, USA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ರಷ್ಯಾ, ಚೀನಾ, ಜಪಾನ್ ಇದೆ. ಮತ್ತು ಕ್ರಯೋಜೆನಿಕ್ ಇಂಜಿನ್ ಅಂದ್ರೆ ಏನು ಅಂತ ಇಲ್ಲಿ ಒಂದಷ್ಟು ಮಾಹಿತಿ ಇದೆ, ನೋಡ್ಕೋಬಹುದು. ಇನ್ನೀಗ ಆಲ್ರೆಡಿ ಇಸ್ರೋ TVD-1 ಅಂತಕ್ಕಂಥ ಒಂದು ಡೆಮಾನ್ಸ್ಟ್ರೇಷನ್ ಟೆಸ್ಟ್ ವೆಹಿಕಲ್ ಅನ್ನು ಆಲ್ರೆಡಿ ಟೆಸ್ಟ್ ಮಾಡಿತ್ತು. ಅಂದ್ರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ TVD-1 ಉಡ್ಡಯನವನ್ನ ಆಲ್ರೆಡಿ ಹಿಂದೆ ಮಾಡಿದ್ರು. ಅದರಿಂದ ಬೇರ್ಪಟ್ಟಿದ್ದಂತಹ ಕ್ರೀವ್ ಮಾಡಿಲು ಪ್ಯಾರಾಚೂಟ್ಗಳ ನೆರವಿನಿಂದ ಭೂಮಿಯತ್ತ ಪ್ರಯಾಣ ಮಾಡಿತ್ತು. ಸೊ ನಂತರ ಬಂಗಾಳ ಕೊಲ್ಲಿಯಲ್ಲಿ ಅದನ್ನು ಸುರಕ್ಷಿತವಾಗಿ ನೀರಿಗಿಳಿಸಿ ಹೊರಗಡೆ ತಂದಿದ್ರು. ಸೊ ಇದೇ ರೀತಿಯಾಗಿ ಈ ಒಂದು TVD-1 ಸಕ್ಸಸ್ ನಂತರ ಮತ್ತಷ್ಟು ಇವತ್ತು ಯಾವುದು CE-20 ಅಂತಕ್ಕಂಥ ಎಂಜಿನ್ಗಳ ಕ್ರಯೋಜೆನಿಕ್ ಎಂಜಿನ್ಗಳ ಟೆಸ್ಟ್ ಕೂಡ ಆಗಿದೆ. ಅಂದ್ರೆ ಹತ್ರ ಹೋಗ್ತಾ ಇದೀವಿ ಅನ್ನಂಗೆ ಆಯ್ತು. ಓಕೆ, ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ಬೋದು ಗಗನಯಾನ ಮಿಷನ್ ಬಗ್ಗೆ. ಮತ್ತು ಇಸ್ರೋದ ಪ್ರಧಾನ ಕಚೇರಿ ಬೆಂಗಳೂರು, 15 ಆಗಸ್ಟ್ 1969 ಸ್ಥಾಪನೆ, ಮತ್ತು ಎಸ್ ಸೋಮನಾಥ್ ಅವರು ಇಸ್ರೋದ ಚೇರ್ಮನ್ ಆಗಿದ್ದಾರೆ. ಇನ್ನು 3ನೇ ಪ್ರಶ್ನೆ, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಶೇಖರ್ ಶರ್ಮಾ ರಾಜೀನಾಮೆ ನೀಡಿದ್ದಾರೆ. ಸೊ ವಿಜಯ್ ಶೇಖರ್ ಶರ್ಮಾ ರಿಸೈನ್ಸ್ ಎಸ್ ಚೇರ್ಮನ್ ಆಫ್ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್. ಸೊ ಪೇಟಿಎಂ ಕರೋ ಅಂತ ಕೇಳಿರ್ತೀರ ಅಲ್ವಾ. ಇವತ್ತು ಪೇಟಿಎಂಗಿಂತಲೂ ನಾವು ಫೋನ್ ಪೇನ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಯಾಕಂದ್ರೆ ಪೇಟಿಎಂ ಸಮ್ ಪ್ರಾಬ್ಲಮ್ ಅಲ್ಲಿ ಸಿಲುಕೊಂಡಿದೆ ಅಲ್ವಾ. RBI ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಅಂತ ಹೇಳಿದ್ರು. ಅದರ ಅಧ್ಯಕ್ಷರಾಗಿರ್ತಕ್ಕಂಥ, ಅದರ ಫೌಂಡರ್ ಕೂಡ ಆಗಿರ್ತಕ್ಕಂಥ ವಿಜಯ್ ಶೇಖರ್ ಶರ್ಮಾರವರನ್ನ ರಾಜೀನಾಮೆ ಕೂಡ ನೀಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸುದ್ದಿಲಿದ್ದಾರೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಧ್ಯಕ್ಷ ವಿಜಯ್ ರಾಜೀನಾಮೆ. ಪೇಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಅವರು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ PPBL ಅರೆಕಾಲಿಕ ಕಾರ್ಯನಿರ್ವಾಹಕೇತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸುದ್ದಿಲಿದ್ದಾರೆ. ಪೇಟಿಎಂ ಸಂಸ್ಥಾಪಕರು ಯಾರು ಅಂತ ಕೇಳಿದ್ರೆ ವಿಜಯ್ ಶೇಖರ್ ಶರ್ಮಾ. ಓಕೆ, ಅವರ ಸ್ಥಾನಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಅಧ್ಯಕ್ಷ ಶ್ರೀನಿವಾಸನ್ ಶ್ರೀಧರ್ ಮತ್ತು ಇನ್ನಿತರ ಒಂದು ನಿರ್ದೇಶಕರ ಮಂಡಳಿಯನ್ನು ಕೂಡ ಪುನರ್ರಚನೆ ಮಾಡಲಾಗಿದೆ. ಓಕೆ, ಪೇಟಿಎಂ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ವಿಜಯ್ ಶರ್ಮಾ ರಾಜೀನಾಮೆ. ಓಕೆ, ಸೊ ಈ ಪೇಟಿಎಂ ಅಂತಕ್ಕಂಥದ್ದು ಒಂದು 197 ಕಮ್ಯುನಿಕೇಶನ್ ಲಿಮಿಟೆಡ್ನ ಅಂಗಸಂಸ್ಥೆ ಆಗುತ್ತೆ. ಸೊ 197 ಅನ್ನೋದು ಒಂದು ಕಂಪನಿ. ಆ ಕಂಪನಿ 2000ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿತ್ತು. ಅದರ ಫೌಂಡರ್ ವಿಜಯ್ ಶೇಖರ್ ಶರ್ಮಾ. ಓಕೆ, ಇದರ ಪ್ರಧಾನ ಕಚೇರಿ ನಾಯ್ಡಾದಲ್ಲಿದೆ ಮತ್ತು ವಿಜಯ್ ಶೇಖರ್ ಶರ್ಮಾ CEO ಆಗಿದ್ದಾರೆ. ಅದರಲ್ಲಿ ಪೇಟಿಎಂ ಇದೆ, ಪೇಟಿಎಂ ಮಾಲ್ ಇದೆ, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇದೆ. ಇವತ್ತು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನ ಎಕ್ಸಿಕ್ಯೂಟಿವ್ ಚೇರ್ಮನ್ ನಿಂದ ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪೇಟಿಎಂ CEO ಯಾರು? ಸ್ಟಿಲ್ ಅವರೇ ಇದ್ದಾರೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇಂದ ಮಾತ್ರ ಹೊರಗೆ ಬಂದಿದ್ದಾರೆ, ಗಮನಿಸಬೇಕು. ಪೇಟಿಎಂ ಫೌಂಡರ್ ಅಂಡ್ CEO ವಿಜಯ್ ಶೇಖರ್ ಶರ್ಮಾ ಹ್ಯಾಸ್ ರಿಸೈನ್ ಫ್ರಮ್ ದ ಬೋರ್ಡ್. ಯಾವುದರಿಂದ? ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಸ್ ಇಂದ. ಓಕೆ, ಒಟ್ಟಾರೆಯಾಗಿ ಒಂದಷ್ಟು ಡೀಟೇಲ್ಸ್ ಕೇಳ್ತಾರೆ, ತಿಳ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಭಾರತದಾದ್ಯಂತ 5 ಹೊಸ ಏಮ್ಸ್ಗಳನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅನ್ನ ಪ್ರಧಾನಿಗಳು ಉದ್ಘಾಟನೆ ಮಾಡಿದ್ರು. PM ಇನಾಗ್ರೇಟ್ಸ್ 5 ನ್ಯೂ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ಅಕ್ರಾಸ್ ಇಂಡಿಯಾ ಅಲ್ವಾ. ಹಾಗಾದ್ರೆ ಒಟ್ಟು ಎಷ್ಟು ಏಮ್ಸ್ಗಳಾಗ್ತವೆ ಮತ್ತು ಈ 5 ಹೊಸ ಏಮ್ಸ್ಗಳು ಯಾವ ಯಾವ ರಾಜ್ಯದಲ್ಲಿ, ಯಾವ ಪ್ರದೇಶದಲ್ಲಿ ಉದ್ಘಾಟನೆ ಆದವು ಅಥವಾ ಸ್ಥಾಪನೆ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಏನಿದೆ ಆರ್ಟಿಕಲ್ ಅಂತ. ಸೊ ಮೋದಿ ಸರ್ಕಾರದ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ವಿಕಸಿತ ಭಾರತ್. ಸ್ವಾತಂತ್ರ್ಯ ನಂತರ ಪ್ರಥಮ ಬಾರಿಗೆ ಒಂದೇ ದಿನದಲ್ಲಿ ರಾಷ್ಟ್ರಕ್ಕೆ 5 ಹೊಸ ಏಮ್ಸ್ಗಳ ಸಮರ್ಪಣೆ. ಯಾವ್ಯಾವು?
ಏಮ್ಸ್ ರಾಜಕೋಟ್, ಏಮ್ಸ್ ಬಟಿಂಡಾ, ಏಮ್ಸ್ ರಾಯ್ಬರೇಲಿ, ಏಮ್ಸ್ ಕಲ್ಯಾಣಿ, ಏಮ್ಸ್ ಮಂಗಳಗಿರಿ. ಹೀಗೆ ಒಟ್ಟು 5 ಹೊಸ ಏಮ್ಸ್ಗಳು. ಹಾಗಾದ್ರೆ ಯಾವ ಯಾವ ರಾಜ್ಯಗಳು? ರಾಜ್ಕೋಟ್ ಗುಜರಾತ್, ಬಟಿಂಡಾ ಪಂಜಾಬ್, ರಾಯ್ಬರೇಲಿ ಉತ್ತರ ಪ್ರದೇಶ, ಕಲ್ಯಾಣಿ ಪಶ್ಚಿಮ ಬಂಗಾಳ ಮತ್ತು ಮಂಗಳಗಿರಿ ಆಂಧ್ರ ಪ್ರದೇಶ. ಹೀಗೆ ಒಟ್ಟು 5 ಹೊಸ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗಳ ಉದ್ಘಾಟನೆಯನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಒಂದೇ ದಿನದಲ್ಲಿ ರಾಷ್ಟ್ರಕ್ಕೆ 5 ಹೊಸ ಏಮ್ಸ್ಗಳ ಸಮರ್ಪಣೆ. 5 ಹೊಸ ಏಮ್ಸ್ಗಳು ಗುಜರಾತ್, ಉತ್ತರ ಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ ಮತ್ತು ಅವುಗಳ ನೆರೆಯ ರಾಜ್ಯಗಳ ಸುಮಾರು 50 ಕೋಟಿಗೂ ಹೆಚ್ಚು ಜನರಿಗೆ ತೃತೀಯ ಮತ್ತು ಸೂಪರ್ ಸ್ಪೆಷಾಲಿಟಿ ಆರೈಕೆ ಸೇರಿದಂತೆ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 5 ಹೊಸ ಏಮ್ಸ್ಗಳಲ್ಲಿ 500 MBBS ಸೀಟುಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಹೆಚ್ಚಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೋದಿ ಸರ್ಕಾರದ ಆರೋಗ್ಯ ಖಾತರಿ 23 ಏಮ್ಸ್ಗಳು ದೇಶದ ಮೂಲೆ ಮೂಲೆಗಳಲ್ಲಿ ಉನ್ನತ ಮಟ್ಟದ ತೃತೀಯ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಿವೆ ಅಂತ ಹೇಳ್ತಾ ಇದ್ದಾರೆ. 23 ಏಮ್ಸ್ ರಾಜ್ಕೋಟ್, ಏಮ್ಸ್ ಬಟಿಂಡಾ, ಏಮ್ಸ್ ರಾಯ್ಬರೇಲಿ, ಏಮ್ಸ್ ಕಲ್ಯಾಣಿ, ಏಮ್ಸ್ ಮಂಗಳಗಿರಿ. ಯಾವ್ಯಾವ ರಾಜ್ಯ? ಇನ್ನೊಮ್ಮೆ, ಏಮ್ಸ್ ರಾಜ್ಕೋಟ್ ಇನ್ ಗುಜರಾತ್, ಏಮ್ಸ್ ಬಟಿಂಡಾ ಇನ್ ಪಂಜಾಬ್, ಏಮ್ಸ್ ರಾಯಬರೇಲಿ ಇನ್ ಉತ್ತರ ಪ್ರದೇಶ, ಏಮ್ಸ್ ಕಲ್ಯಾಣಿ ಇನ್ ವೆಸ್ಟ್ ಬೆಂಗಾಲ್, ಏಮ್ಸ್ ಮಂಗಳಗಿರಿ ಇನ್ ಆಂಧ್ರ ಪ್ರದೇಶ. ಸೊ ಯಾವ್ಯಾವ ರಾಜ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅವುಗಳ ಒಂದು ಇಮೇಜ್ ಅನ್ನು ಕೂಡ ನೋಡಬಹುದು. ಸೊ ಏಮ್ಸ್ ಮಂಗಳಗಿರಿ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ, ಏಮ್ಸ್ ರಾಯ್ಬರೇಲಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ, ಏಮ್ಸ್ ರಾಜ್ಕೋಟ್ ಗುಜರಾತ್, ಏಮ್ಸ್ ಬಾಟಿಂಡಾ ಪಂಜಾಬ್, ಮತ್ತೊಂದು ಏಮ್ಸ್ ಕಲ್ಯಾಣಿ ವೆಸ್ಟ್ ಬೆಂಗಾಲ್ ಆಗುತ್ತೆ. ಸೊ ಅದ್ರ ಇಮೇಜ್ ಕೊಟ್ಟಿಲ್ಲ, ನೋಡ್ತೀನಿ. ಇನ್ನು ಕ್ವಶನ್ ನಂಬರ್ 5 ಅಗೇನ್ ವೆರಿ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರ್ತಕ್ಕಂಥ AM ಖಾನ್ವಿಲ್ಕರ್ ಅವರನ್ನ ಲೋಕಪಾಲದ ಅಧ್ಯಕ್ಷರನ್ನಾಗಿ ನೇಮಿಸಲಾಗ್ತಾ ಇದೆ. XSC ಜಡ್ಜ್ ಜಸ್ಟಿಸ್ AM ಖಾನ್ವಿಲ್ಕರ್ ಅಪಾಯಿಂಟೆಡ್ ಆಸ್ ಎ ಲೋಕಪಾಲ ಚೇರ್ಪರ್ಸನ್. ಸೊ ನ್ಯಾಯಮೂರ್ತಿ ಖಾನ್ವಿಲ್ಕರ್ಗೆ ಲೋಕಪಾಲದ ಸಾರಥ್ಯ. ಲೋಕಪಾಲದ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ AM ಖಾನ್ವಿಲ್ಕರ್. ಈ ಹೆಸರುಗಳನ್ನ ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ನೂತನ ಲೋಕಾಯುಕ್ತರು ಯಾರು ಅಂತ ಕೇಳ್ತಾರೆ, ಖಾನ್ವಿಲ್ಕರ್ ಅವರು. ಅವರನ್ನ ಲೋಕಪಾಲದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಲೋಕಪಾಲ್ನ ನ್ಯಾಯಾಂಗ ಸದಸ್ಯರಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದ ಕರ್ನಾಟಕ ಮೂಲದ ಲೋಕಪಾಲದ ನ್ಯಾಯಾಂಗ ಸದಸ್ಯರು. ಸೊ ಇಲ್ಲಿ ಒಂದು ಕನ್ಫ್ಯೂಷನ್ ಆಯ್ತು. ಲೋಕಪಾಲದ ಅಧ್ಯಕ್ಷರು ಅಂದ್ರೆ ಅವರೇನೆ, ಲೋಕಪಾಲ ಅಂದ್ರೆ ಅವರೇನೆ ಇರ್ಬೇಕೇನೋ. ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ, ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಮತ್ತೆ ಇಲ್ಲಿ ಲೋಕಪಾಲದ ನ್ಯಾಯಾಂಗ ಸದಸ್ಯರಾಗಿ ನಿವೃತ್ತ ನ್ಯಾಯಮೂರ್ತಿ ಕರ್ನಾಟಕ ಮೂಲದ L ನಾರಾಯಣಸ್ವಾಮಿ ಅವರನ್ನ ಮತ್ತು ಕರ್ನಾಟಕ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಆಗಿರ್ತಕ್ಕಂಥ ರಿತುರಾಜ್ ಅವಸ್ಥಿ ಅವರನ್ನ ಮತ್ತು ಸಂಜಯ್ ಯಾದವ್ ಅವರನ್ನ ನೇಮಕ ಮಾಡಲಾಗಿದೆ. ಲೋಕಪಾಲಕ್ಕೆ ಕರ್ನಾಟಕದ ನ್ಯಾಯಮೂರ್ತಿ L ನಾರಾಯಣಸ್ವಾಮಿ ಅವರು ಕೂಡ ಆಯ್ಕೆಯಾಗಿದ್ದಾರೆ ಲೋಕಪಾಲದ ನ್ಯಾಯಾಂಗ ಸದಸ್ಯರಾಗಿ. ಓಕೆ, ಸೊ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ L ನಾರಾಯಣಸ್ವಾಮಿ ಅವರು ಇದ್ದಾರೆ. ಹಿಂದೆ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದ್ರು ನ್ಯಾಯಮೂರ್ತಿ ಲಿಂಗಪ್ಪ ನಾರಾಯಣಸ್ವಾಮಿ ರವರು. ಒಂದ್ ಕಡೆ ಇವರು ಭದ್ರಾವತಿ ಮೂಲದವರು ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಇವರನ್ನ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನವರು ಅಂತ ಕೂಡ ಹೇಳ್ತಾರೆ. ಸೊ ಕನ್ಫ್ಯೂಷನ್ ಇದೆ, ಇರ್ಲಿ, ಇಲ್ಲಿ ಯಾವ ತಾಲೂಕಿನವರು ಯಾವ ಮೂಲದವರು ಅಂತ ಏನು ಕೇಳಲ್ಲ. ಬದಲಾಗಿ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, L ನಾರಾಯಣಸ್ವಾಮಿ ಅವರು. ಅಥವಾ ಲೋಕಪಾಲದ ನ್ಯಾಯಾಂಗ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಕರ್ನಾಟಕ ಮೂಲದ ನ್ಯಾಯಮೂರ್ತಿಗಳು ಯಾರಂತ ಕೇಳ್ತಾರೆ, ಅಗೇನ್ L ನಾರಾಯಣಸ್ವಾಮಿ ಅವರು. ಅಥವಾ ಯಾರು ನೇತೃತ್ವವನ್ನು ವಹಿಸಿದ್ದಾರೆ ಲೋಕಪಾಲ ತಂಡಕ್ಕೆ ಅಂದ್ರೆ ಖಾನ್ವಿಲ್ಕರ್ ಅವರು. ಮತ್ತು ಅದರ ಸದಸ್ಯರು ಯಾರು ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ನಮ್ಮ ಕರ್ನಾಟಕದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಆಗಿದ್ದಂತಹ ರಿತುರಾಜ್ ಅವಸ್ಥಿರವರು ಕೂಡ ಇದ್ದಾರೆ. ಸೊ ಈ ರೀತಿಯಾಗಿ ಗಮನಿಸಬೇಕು. ಇನ್ನು ಸದ್ಯಕ್ಕೆ ನ್ಯಾಯಮೂರ್ತಿ ಪ್ರದೀಪ್ ಕುಮಾರ್ ಮೊಹಂತಿರವರು, PK ಮೊಹಂತಿರವರು ಲೋಕಪಾಲದ ಹಂಗಾಮಿ ಮುಖ್ಯಸ್ಥರಾಗಿದ್ದಾರೆ ಅನ್ನೋದನ್ನ ಕೂಡ ಗಮನಿಸಬೇಕು. ನೋಡಿ, ಲೋಕಪಾಲ ಪ್ರಧಾನ ಕಚೇರಿ ನವದೆಹಲಿ 2019ರಲ್ಲಿ ಆರಂಭವಾಯಿತು. ಪ್ರದೀಪ್ ಕುಮಾರ್ ಮೊಹಂತಿರವರು ಸೆಕೆಂಡ್ ಲೋಕಪಾಲ ಆಗಿದ್ದಾರೆ. ಈಗ ಮೋಸ್ಟ್ಲಿ ಥರ್ಡ್ ಲೋಕಪಾಲ ಆಗ್ತಾರೆ ಅನ್ಸುತ್ತೆ. ಅಜಯ್ ಮಾಣಿಕ್ ರಾವ್ ಖಾನ್ವಿಲ್ಕರ್, AM ಖಾನ್ವಿಲ್ಕರ್ ಥರ್ಡ್ ಲೋಕಪಾಲ ಆಗ್ತಾರೆ. ಇದನ್ನ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ.
ಇನ್ನು ಲೋಕಾಯುಕ್ತ ಅಂತಕ್ಕಂಥದ್ದು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಸೇಮ್ ಲೋಕಪಾಲದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಲೋಕಾಯುಕ್ತ ಸಂಸ್ಥೆಯನ್ನು ಪರಿಚಯಿಸಿದ ಮೊದಲ ರಾಜ್ಯ ಮಹಾರಾಷ್ಟ್ರ, ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮತ್ತು ಇಡೀ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ಲೋಕಾಯುಕ್ತ ಅಂದ್ರೆ ನಮ್ಮ ಕರ್ನಾಟಕ ಲೋಕಾಯುಕ್ತವೇ ಆಗುತ್ತೆ. ಆನರಬಲ್ ಜಸ್ಟಿಸ್ BS ಪಾಟೀಲ್ ಅವರು ಕರ್ನಾಟಕದ ಲೋಕಾಯುಕ್ತರಾಗಿದ್ದಾರೆ ಈ ಸದ್ಯ. ಒಂದ್ ಕಡೆ ಕಾನ್ವಿಲ್ಕರ್, ಮತ್ತೊಂದ್ ಕಡೆ BS ಪಾಟೀಲ್ ಅವರ ಹೆಸರನ್ನ ನೆನ್ಪಿಡಿ. ಮತ್ತಷ್ಟು ಡೀಟೇಲ್ಸ್ ಇದೆ, ಇಲ್ಲಿ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 6, ರಾಜ್ಯಸಭಾ ಚುನಾವಣೆ 2024. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ 3 ಸ್ಥಾನ, ಬಿಜೆಪಿಗೆ 1 ಸ್ಥಾನ. ರಾಜ್ಯಸಭಾ ಎಲೆಕ್ಷನ್ 2024 ಏನಾಯ್ತು ನೋಡ್ತಾ ಹೋಗೋಣ. ಕೈ ಮುಗುಳ್ನಗೆ ಕಮಲ ಕಸಿವಿಸಿ, ನಿರೀಕ್ಷಿತ ಫಲಿತಾಂಶ, ಗೆದ್ದ ಕಾಂಗ್ರೆಸ್ನ ಯೋಜನಾಬದ್ಧ ತಂತ್ರಗಾರಿಕೆ, ಸೋತ ಬಿಜೆಪಿ ದಳ ಲೆಕ್ಕಾಚಾರ, ನಪಾಸಲ್ಲು JDS ನಿಟ್ಟುಸಿರು, ಕರ್ನಾಟಕ ರಾಜ್ಯಸಭೆ ಚುನಾವಣೆಯಲ್ಲಿ ಅಸ್ತ ಮುಂದೆ, ಕೇಸರಿ ಹಿಂದೆ. ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ? ಕಾಂಗ್ರೆಸ್ನಿಂದ ಅಜಯ್ ಮಾಕನ್, ಸೈಯದ್ ನಾಸಿರ್ ಹುಸೇನ್, JC ಚಂದ್ರಶೇಖರ್ ಅವರಾದ್ರೆ, ಬಿಜೆಪಿಯಿಂದ ನಾರಾಯಣ್ ಸಾ ಬಾಂಡ್ಗೇರ್ ಅವರು ಮತ್ತು JDS ಇಂದ D ಕುಪೇಂದ್ರ ರೆಡ್ಡಿ ಅವರು ನಿಂತಿದ್ರು, ಬಟ್ ಅವರು ಸೋತ್ರು. ವಿಧಾನಸಭೆ ಅಖಾಡದ ಮಾದರಿಯಲ್ಲೇ ರಾಜ್ಯಸಭಾ ಚುನಾವಣೆಯಲ್ಲೂ ಯೋಜನಾಬದ್ಧ ತಂತ್ರಗಾರಿಕೆ ರೂಪಿಸಿದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷಗಳಿಗೆ ಆಘಾತವನ್ನ ನೀಡಿದೆ. ಪ್ರಮುಖವಾಗಿ ಕಾಂಗ್ರೆಸ್ ನಿರ್ದೇಶಿತ ಅಡ್ಡ ಮತದಾನದ ಹೊಡೆತದಿಂದ ಬಿಜೆಪಿ ತೀವ್ರ ಮುಜುಗರಕ್ಕೆ ಒಳಗಾಗಿದೆ. 3 ಸೀಟು ಖಚಿತವಿದ್ದ ಕಾಂಗ್ರೆಸ್ಗೆ ಮತಗಳ ಕೊರತೆಯೇನೂ ಇರಲಿಲ್ಲ. ಆಗಿದ್ದರೂ ಕೂಡ ಬಿಜೆಪಿ ಒಳಗಿನ ಒಡಕಿನ ಲಾಭ ಪಡೆಯಲು ಕಾಂಗ್ರೆಸ್ ಯಶಸ್ವಿಯಾಗಿದೆ. ಈ ದೃಷ್ಟಿಯಿಂದ ಬಿಜೆಪಿಗೆ ಕೈಕೊಟ್ಟ ಶಾಸಕರಾದ ST ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ತನ್ನ ಕಕ್ಷೆಯತ್ತ ಕಾಂಗ್ರೆಸ್ ಸೆಳೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಕ್ಷೇತರಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿಗೌಡ, ದರ್ಶನ್ ಪುಟ್ಟಣ್ಣಯ್ಯ ಸರ್ವೋದಯ ಪಕ್ಷದವರು ಈಗಾಗಲೇ ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, KRPP ಮುಖಂಡರು, ಗಂಗಾವತಿ ಶಾಸಕರು, ಅವರು ಕೂಡ ಕಾಂಗ್ರೆಸ್ನೊಂದಿಗೆ ಹೆಜ್ಜೆ ಹಾಕಿದ್ರಂತೆ. ಸೊ ಹೀಗೆ ಇವೆಲ್ಲವೂ ಕೂಡ ನಡೆದ ಬೆಳವಣಿಗೆಗಳಾಗ್ತವೆ. ಒಟ್ಟು 45 ಮಿನಿಮಮ್ ಮತಗಳು ಬೇಕಾಗಿರುತ್ತೆ MLAಗಳದ್ದು. ಅದರಲ್ಲಿ ಅಜಯ್ ಮಾಕನ್ ಅವರಿಗೆ 47, ಸೈಯದ್ ನಾಸಿರ್ ಹುಸೇನ್ ಕಾಂಗ್ರೆಸ್ಸಿಂದ 47, JC ಚಂದ್ರಶೇಖರ್ ಕಾಂಗ್ರೆಸ್ನಿಂದ 45 ಪಡೆದು ಗೆದ್ದರು. ಬಿಜೆಪಿಯ ನಾರಾಯಣ್ ಸಾ ಬಾಂಡ್ಗೇರ್ ಅವರಿಗೆ 47 ಆಯಿತು. JDSನ ಕುಪೇಂದ್ರ ರೆಡ್ಡಿ ಅವರಿಗೂ 45 ಬೇಕಾಗಿತ್ತು, ಆದರೆ 36 ಮತಗಳಿಂದ ಪಡೆದ್ರು, ಅವರು ಸೋತರು. ಒಟ್ಟಾರೆಯಾಗಿ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಒಟ್ಟು 56 ಸ್ಥಾನಗಳಿಗೆ ನಡೆದ ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲಿ 41 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ರು. ಅದರಲ್ಲಿ 30 ಬಿಜೆಪಿ ಗೆದ್ದಿದ್ರೆ ಕಾಂಗ್ರೆಸ್ 9 ಸ್ಥಾನ ಗೆದ್ದಿತ್ತು. ಇನ್ನು ಫೆಬ್ರವರಿ 27ರಂದು ಕೆಲವೊಂದು ಅವಿರೋಧವಾಗಿ ಆಯ್ಕೆಯಾಗಿರದೇ ಇರತಕ್ಕಂಥ ಸ್ಥಾನಗಳಿಗೆ ಎಲೆಕ್ಷನ್ ಕೂಡ ನಡೆದಿತ್ತು. ಅದರಲ್ಲಿ 15 ಸ್ಥಾನಗಳಿಗೆ ನಡೆದಿತ್ತು. ಕರ್ನಾಟಕದಲ್ಲಿ 4, ಉತ್ತರ ಪ್ರದೇಶ 10, ಹಿಮಾಚಲ ಪ್ರದೇಶ 1ರಲ್ಲಿ ನಡೆದಿತ್ತು. ಇದರಲ್ಲಿ ಒಟ್ಟಾರೆಯಾಗಿ ಬಿಜೆಪಿಗೆ 10 ಸ್ಥಾನ ಪಡೆದರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಗೆದ್ದಂತಹ 3 ಸ್ಥಾನಗಳು ಮತ್ತು ಸಮಾಜವಾದಿ ಪಕ್ಷ 2 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಓಕೆ, ಸೊ ಇಷ್ಟು ಒಂದಷ್ಟು ಡೀಟೇಲ್ಸ್ ಆಯಿತು. ಸೊ 3ಕ್ಕೆ 3 ಗೆಲ್ಲಲು ಕೈ ತಂತ್ರ ಮಾಡ್ಕೊಂಡಿತ್ತು. ಅದರಲ್ಲಿ ವಿಧಾನಸಭಾಧ್ಯಕ್ಷರು UT ಖಾದರ್ 1, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ 1, ಜನಾರ್ದನ್ ರೆಡ್ಡಿ ಅವರು, ಗಂಗಾವತಿ ಶಾಸಕರು, ಸರ್ವೋದಯ ಕರ್ನಾಟಕ ಪಕ್ಷ ದರ್ಶನ್ ಪುಟ್ಟಣ್ಣಯ್ಯರವರು, ಮೇಲುಕೋಟೆ ಶಾಸಕರು, ಪುಟ್ಟಸ್ವಾಮಿಗೌಡ ಮತ್ತು ಲತಾ ಮಲ್ಲಿಕಾರ್ಜುನ್ ಅವರು ಪಕ್ಷೇತರಾಗಿದ್ದರು ಮತ್ತು ರಾಜ ವೆಂಕಟಪ್ಪ ನಾಯಕರವರ ನಿಧನದಿಂದ 1 ಸ್ಥಾನ ತೆರವಾಗಿತ್ತು. ಓಕೆ, 101 ಮತದ ಮೌಲ್ಯವಾದರೆ 4461 ಗೆಲುವಿಗೆ ಪಡೆಯಬೇಕಾದ ಒಟ್ಟು ಮತದ ಮೌಲ್ಯವಾಗಿತ್ತು. ಸೊ ಇದ್ರ ಬಗ್ಗೆ ಯಾವ ರೀತಿಯಾಗಿ ಮತದಾನ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ಬೇರೆ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಸೊ ಸೆಪರೇಟು ಅವು ಎಲೆಕ್ಷನ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ದ ರಾಜ್ಯಸಭಾ ಅಂತ ಒಂದು ಸೆಪರೇಟ್ ವಿಡಿಯೋ ಮಾಡಿದೆ. ಸದ್ಯ ವಿಧಾನಸಭೆಯ ಸದಸ್ಯರ ಸಂಖ್ಯಾಬಲ 223. ಬಿಕಾಸ್ ರಾಜ ವೆಂಕಟಪ್ಪ ನಾಯಕ್ ಸುರಪುರದ ಶಾಸಕರು ಇತ್ತೀಚೆಗೆ ನಿಧನರಾಗಿದ್ದರು. ಎಲ್ಲಾ ಶಾಸಕರ ಮತಪತ್ರ ಸಿಂಧುವೆಂದು ಪರಿಗಣಿಸಿದರೆ ಒಬ್ಬ ಅಭ್ಯರ್ಥಿಗೆ 45 ಮೊದಲ ಪ್ರಾಶಸ್ತ್ಯ ಮತಗಳ ಚಲಾವಣೆಯಾದರೆ ಅವರ ಗೆಲುವು ಖಚಿತವಾಗುತ್ತೆ. ಮೊದಲ ಪ್ರಾಶಸ್ತ್ಯದ ಮತ ಒಬ್ಬರಿಗೆ ನೀಡೋದ್ರ ಜೊತೆಗೆ ಇನ್ನೊಬ್ಬರಿಗೆ ಯಾರಿಗಾದ್ರೂ 2ನೇ ಪ್ರಾಶಸ್ತ್ಯದ ಮತವನ್ನು ಕೂಡ ನೀಡಬೇಕಾಗುತ್ತೆ. ಅದೇ ರೀತಿಯಾಗಿ ಸೊ ಚುನಾವಣೆ ನಡೆಯಲಿರುವ 4 ಸ್ಥಾನಕ್ಕೆ 5 ಅಭ್ಯರ್ಥಿಗಳಿದ್ರು. 3 ಅಭ್ಯರ್ಥಿಗಳು ಮೊದಲ ಪ್ರಾಶಸ್ತ್ಯ ಮತಗಳ ಆಧಾರದಲ್ಲಿ ಗೆಲುವು ಸಾಧಿಸಿದರೆ 4ನೇ ಸ್ಥಾನಕ್ಕೆ 2 ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಸೃಷ್ಟಿಯಾಗಲಿದೆ. ಈ 2 ಅಭ್ಯರ್ಥಿಗಳ ಪೈಕಿ ಒಬ್ಬರ ಗೆಲುವಿಗೆ ಅಗತ್ಯವಾದ 4461 ಮತ ಪಡೆಯಲು ಸಾಧ್ಯವಾಗದಿದ್ದಾಗ 2ನೇ ಪ್ರಾಶಸ್ತ್ಯದ ಮತಗಳನ್ನು ಪರಿಗಣಿಸಲಾಗುತ್ತೆ. ಮೊದಲ 3 ಅಭ್ಯರ್ಥಿಗಳಿಗೆ ಚಲಾವಣೆಯಾದ ಮತಗಳ ಪೈಕಿ 2ನೇ ಸ್ಥಾನಕ್ಕೆ 2ನೇ ಪ್ರಾಶಸ್ತ್ಯ ಮತಗಳನ್ನು ಲೆಕ್ಕ ಹಾಕಲಾಗುತ್ತೆ. 2ನೇ ಪ್ರಾಶಸ್ತ್ಯದ ಮತ ಚಲಾವಣೆಯಾಗಿದ್ದು ಗೆಲ್ಲದ ಅಭ್ಯರ್ಥಿಗಳ ಮತವನ್ನಷ್ಟೇ ಪರಿಗಣಿಸಲಾಗುತ್ತದೆ. ಆ ಸುತ್ತಿನಲ್ಲಿ ಯಾರಿಗೂ 4461 ಮತಗಳು ಬಾರದಿದ್ದರೂ ಅತಿ ಹೆಚ್ಚು ಮತ ಪಡೆದ ಅಭ್ಯರ್ಥಿಯನ್ನು ಗೆಲುವು ಸಾಧ್ಯತೆ ಪರಿಗಣಿಸಲಾಗುತ್ತೆ. ಇದು ಅರ್ಥ ಆಗದೆ ಹೋದ್ರೆ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, ರಾಜ್ಯಸಭಾ ಸದಸ್ಯರು ಆಯ್ಕೆ ಆಗ್ತಕ್ಕಂಥ ಮೆಥಡ್ ಅನ್ನ ಅದನ್ನು ಹೋಗಿ ನೋಡಿ.
ಸೊ ನಾಸಿರ್ ಹುಸೇನ್, ಅಜಯ್ ಮಾಕೆನ್, BC ಚಂದ್ರಶೇಖರ್ ಅವರು ಕಾಂಗ್ರೆಸ್ ಇಂದ ಆಯ್ಕೆಯಾಗಿದ್ದಾರೆ. ಇನ್ನು ಕ್ವಶನ್ ನಂಬರ್ 7, ಫೆಬ್ರವರಿ 2024ರಲ್ಲಿ ನಿಧನರಾದ ಪ್ರಮುಖ ವ್ಯಕ್ತಿಗಳ ಮಾಹಿತಿಯನ್ನು ಒಂದೇ ಕಡೆ ಕೊಡ್ತಕ್ಕಂಥ ಪ್ರಯತ್ನ ಇದೆ. ಸೊ ಒಂದು ಲಿಸ್ಟ್ ಮಾಡಿದ್ದೇವೆ ನೋಡೋಣ. ಅತಿ ಹಿರಿಯ ಸಂಸದ ನಿಧನ. ಹಾಲಿ ಸಂಸತ್ತಿನ ಅತಿ ಹಿರಿಯ ಸದಸ್ಯ ಎಂಬ ಶ್ರೇಯಕ್ಕೆ ಭಾಜನರಾಗಿದ್ದ ಸಮಾಜವಾದಿ ಪಕ್ಷದ ಶಫೀಕುರ್ ರೆಹಮಾನ್ ಬುರ್ಕ್ ಅವರು 94ನೇ ವಯಸ್ಸಿನಲ್ಲಿ ಹಾಲಿ ಸಂಸತ್ತಿನ ಸದಸ್ಯರು ಕೂಡ ಸೊ ಇವತ್ತು ನಿಧನರಾಗಿದ್ದಾರೆ. ಉತ್ತರ ಪ್ರದೇಶದ ಮೊರಾದಾಬಾದ್ ಜಿಲ್ಲೆಯ ಸಂಬಾಲ್ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಶಫೀಕುರ್ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾದರು. ಸೊ ಹಾಗಾದ್ರೆ ಶಫೀಕುರ್ ರೆಹಮಾನ್ ಬರ್ಕ್ ಅವರು ಸಮಾಜವಾದಿ ಪಕ್ಷದವರು. ಇತ್ತೀಚೆಗೆ ಅವರು ನಿಧನರಾದರು. ಅವರು ಪ್ರಸ್ತುತ ಹಾಲಿ ಸಂಸತ್ತಿನ ಅತ್ಯಂತ ಹಿರಿಯ ಸದಸ್ಯರು ಕೂಡ ಆಗಿದ್ರು. ಓಕೆ, SP ಲೀಡರ್, ಇಂಡಿಯಾಸ್ ಓಲ್ಡೆಸ್ಟ್ MP ಶಫೀಕುರ್ ರೆಹಮಾನ್ ಬರ್ಕ್ ಡೈಸ್ ಅಟ್ 94. ಮತ್ತೊಬ್ರು ಚಂದಕ್ಕಿಂತ ಚಂದ ನೀನೇ ಸುಂದರ ಅಂತಕ್ಕಂಥ ಹಾಡನ್ನ ಕೇಳಿರ್ತಾರೆ. ಸ್ಪರ್ಶ ಚಿತ್ರದ ಈ ಒಂದು ಕನ್ನಡ ಹಾಡಿಗೆ ಧ್ವನಿಯಾಗುವ ಮೂಲಕ ಕನ್ನಡಿಗರ ಹೃದಯವನ್ನ ಗೆದ್ದಿದ್ರು ಬಹುಭಾಷಾ ಗಾಯಕರಾಗಿದ್ದ ಪಂಕಜ್ ಉದಾಸ್ ಅವರು. ಓಕೆ, ಹೀಗೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಖ್ಯಾತ ಗಜಲ್ ಗಾಯಕ ಪಂಕಜ್ ಉದಾಸ್ ಅವರು ಇತ್ತೀಚೆಗೆ ನಿಧನರಾದರು. ಸೊ 1980ರಲ್ಲಿ ಮೊದಲ ಆಲ್ಬಮ್ ಅಹತ್ ಬಿಡುಗಡೆ ಮೂಲಕ ಪಂಕಜ್ ಗಾನಯಾನವನ್ನು ಆರಂಭಿಸಿದ್ರು. 1986ರಲ್ಲಿ ತೆರೆಕಂಡ ನಾಮ್ ಚಿತ್ರದ ಚಿಟ್ಟಿ ಆಯಿ ಐ ಮತ್ತು ಆ ಗಲೆ ಲಗ್ ಜಾಗ್ ಹಾಡುಗಳು ಜನಪ್ರಿಯತೆಯನ್ನು ತಂದುಕೊಟ್ಟಿದ್ವು. ಅವರು ಇವತ್ತು ಸೊ ಇಹಲೋಕವನ್ನ ತ್ಯಜಿಸಿದ್ದಾರೆ. ಪಂಕಜ್ ಉದಾಸ್ ಅವರು ಗಮನಿಸಬೇಕು. ಇವರು ಗುಜರಾತ್ ಅಲ್ಲಿ ಜನಿಸಿದ್ರು. ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸೊ ಇತ್ತೀಚೆಗೆ ನಿಧನರಾದ ಶಫೀಕುರ್ ರೆಹಮಾನ್ ಬರ್ಕ್ ಅವರು ಏನವರು ಅಥವಾ ಪಂಕಜ್ ಉದಾಸ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಯಾವ ರಾಜ್ಯದವರು? ಜೊತೆಗೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮುರಳಿ ಮನೋಹರ್ ಜೋಶಿ ಅಲ್ಲ, ಬದಲಾಗಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಮನೋಹರ್ ಜೋಶಿರವರು 1995ರಿಂದ 99ರವರೆಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದರು ಮತ್ತು ಅವಿಭಜಿತ ಶಿವಸೇನೆದ ಮೊದಲ ನಾಯಕರು ಕೂಡ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ 2002ರಿಂದ 2004ರಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದಂತಹ ಸೊ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಜೋಶಿರವರು ಇತ್ತೀಚೆಗೆ ನಿಧನರಾದರು. ಓಕೆ, ನೆಕ್ಸ್ಟ್ ಬಿನಾಕಾ ಗೀತ್ ಮಾಲಾದ ಅಮೀನ್ ನಿಧನ. ಅಂದ್ರೆ ಬಿನಾಕಾ ಗೀತ್ ಮಾಲಾ ಕಾರ್ಯಕ್ರಮ ಆಲಿಸುತ್ತಿದ್ದ ಲಕ್ಷಾಂತರ ಶ್ರೋತೃಗಳ ಪಾಲಿಗೆ ಚಿರಪರಿಚಿತರಾಗಿದ್ದ ಅಮೀನ್ ಸಯಾನಿ ಮುಂಬೈಯಲ್ಲಿ ನಿಧನರಾದರು. 1988ರ ಆ ಸಂದರ್ಭದಲ್ಲಿ ಸಹೋದರರೇ ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ ಅಮೀನ್ ಸಯಾನಿ ಮಾತನಾಡುತ್ತಿದ್ದೇನೆ ಎಂದರೆ ಅವರು ರೇಡಿಯೋ ಸಿಲೋನ್ನಲ್ಲಿ ಹಿಂದಿಯಲ್ಲಿ ಮಾತು ಆರಂಭಿಸ್ತಾ ಇದ್ರು. ಸಾಕಷ್ಟು ಮನೆಗಳು, ಇವತ್ತು ಟಿವಿ ಇದೆ, ಇವತ್ತು ಇಂಟರ್ನೆಟ್ ಇದೆ, ಇವತ್ತು ಮೊಬೈಲ್ ಇದೆ. ಅವತ್ತು ಜನರಿಗೆ ಸಂಪರ್ಕ ಒಂದು ಸಾಧನವಾಗಿದ್ದಂಥದ್ದೇ ರೇಡಿಯೋ. ಆ ರೇಡಿಯೋದಲ್ಲಿ ಅವತ್ತಿನ ಸೆಲೆಬ್ರಿಟಿ ಅಂತ ಕರಿಬಹುದು ಅಮೀನ್ ಸಯಾನಿರವರು ಅಲ್ವಾ. ಸೊ ಅವರು ಇವತ್ತು ನಿಧನರಾಗಿದ್ದಾರೆ. 1988ರ ನಂತರ ಬಿನಾಕಾ ಗೀತ್ ಮಾಲಾ ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ರೇಡಿಯೋದ ವಿವಿಧ ಭಾರತಿಗೆ ವರ್ಗಾಯಿಸಲಾಗುತ್ತೆ. ಸೊ ಅಮೀನ್ ಸಯಾನಿ ಅವರು ಇವತ್ತು ನಿಧನರಾಗಿದ್ದಾರೆ. ಓಕೆ, ಜೊತೆಗೆ ಖ್ಯಾತ ಹಿರಿಯ ವಕೀಲ ಫಾಲಿ ನಾರಿಮನ್ ಅವರು ಭಾರತದ ನ್ಯಾಯಾಂಗದ ಭೀಷ್ಮ ಪಿತಾಮಹ ಎಂದೇ ಹೆಸರಾಗಿದ್ದ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಅವರು ವಯೋಸಹಜ ಕಾಯಿಲೆಗಳಿಂದ ದಿಲ್ಲಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಓಕೆ, ತಮಿಳುನಾಡು ಜೊತೆಗಿನ ಕಾವೇರಿ ಜಲವಿವಾದ ಪ್ರಕರಣದಲ್ಲಿ ಕರ್ನಾಟಕದ ಪರ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಬಾರಿ ವಾದ ಮಂಡಿಸಿದ್ರು ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಅವರು. ಮಯನ್ಮಾರ್ನ ರಂಗೂನಲ್ಲಿ ಜನಿಸಿದ್ದಂತಹ ಪಾರ್ಸಿ ಕುಟುಂಬದಲ್ಲಿ ಜನಿಸಿದ್ದಂತಹ ನಾರಿಮನ್ ಅವರು ಬಾಂಬೆ ಹೈಕೋರ್ಟ್ನ ನ್ಯಾಯವಾದಿಯಾಗಿ ವೃತ್ತಿಯನ್ನ ಆರಂಭಿಸ್ತಾರೆ. 1971ರಿಂದ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿ ಸೇವೆ ಸಲ್ಲಿಸ್ತಾರೆ. 1972ರಲ್ಲಿ ಭಾರತದ ಸಾಲಿಸಿಟರ್ ಜನರಲ್ ಆಗಿ ನೇಮಕಗೊಂಡಿದ್ದ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ನಿರ್ಧಾರವನ್ನು ವಿರೋಧಿಸಿ 1975ರಲ್ಲಿ ರಾಜೀನಾಮೆಯನ್ನು ನೀಡ್ತಾರೆ. 1991ರಿಂದ 2010ರವರೆಗೂ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಾರೆ. 1991ರಲ್ಲಿ ನಾರಿಮನ್ ಅವರಿಗೆ ಪದ್ಮಭೂಷಣ, 2007ರಲ್ಲಿ ಭಾರತ ಸರ್ಕಾರದ 2ನೇ ಅತ್ಯುನ್ನತ ನಾಗರಿಕ ಗೌರವವಾಗಿರತಕ್ಕಂಥ ಪದ್ಮ ವಿಭೂಷಣವನ್ನು ಕೂಡ ನೀಡಿ ಗೌರವಿಸಿದೆ. ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಅವರು ಇನ್ನಿಲ್ಲವಾಗಿದ್ದಾರೆ. ಅವರ ಸಾಧನೆಯನ್ನು ಇಲ್ಲಿದ್ದಾವೆ ನೋಡಬಹುದು. ಮತ್ತು ಸುರಪುರದ ಶಾಸಕ, ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ರಾಜ ವೆಂಕಟಪ್ಪ ನಾಯಕ್ ಅವರು ಹೃದಯಾಘಾತದಿಂದ ನಿಧನರಾದರು. ಈಗ ಸದ್ಯ ಅವರು ಸುರಪುರದ ಶಾಸಕರಾಗಿದ್ದರು. ಹಾಗಾಗಿ 224 ವಿಧಾನಸಭಾ ಸದಸ್ಯ ಬಲದ ಕರ್ನಾಟಕದಲ್ಲಿ ಸೊ ಒಂದು ಕ್ಷೇತ್ರ ಇವತ್ತು ಖಾಲಿಯಾದಂತಾಯಿತು. ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರು ಹಿರಿಯ ರಾಜಕಾರಣಿಗಳು.
ಸೊ ಅವರು ಇವತ್ತು ನಿಧನರಾಗಿದ್ದಾರೆ. ಇಷ್ಟು ಕೆಲವೊಂದಷ್ಟು ನಿಧನಗಳ ಸುದ್ದಿ ಇತ್ತು. ನಮ್ಮ ಮೂಲಕ ಕೂಡ ಮಹನೀಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ಸೊ 8ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ 6 ವನ್ಯಜೀವಿ ಅಭಯಾರಣ್ಯಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಲು ಶಿಫಾರಸನ್ನು ಮಾಡಲಾಗಿದೆ. ಹಾಗಾದರೆ 6 ವನ್ಯಜೀವಿ ಅಭಯಾರಣ್ಯಗಳು ಯಾವ್ಯಾವು? ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂದರೆ ಏನು ನೋಡ್ತಾ ಹೋಗೋಣ. 6 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ ಕರ್ನಾಟಕ ಟು ಬಿ ರೆಕಮೆಂಡೆಡ್ ಫಾರ್ ಬೀಯಿಂಗ್ ಡಿಕ್ಲೇರ್ಡ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಯಾವ್ಯಾವು? 6 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಟು ಬಿ ರೆಕಮೆಂಡೆಡ್ ಫಾರ್ ಬೀಯಿಂಗ್ ಡಿಕ್ಲೇರ್ಡ್ ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಯಾವ್ಯಾವಿದಾವೆ ನೋಡೋಣ. ಮೊದಲನೇದಾಗಿ ಏನಿದು ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ ಅಂದರೆ, ಸ್ವಲ್ಪ ಇಮೇಜ್ ಕ್ಲಾರಿಟಿ ಇಲ್ಲ, ಅಷ್ಟೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಇದೊಂದು ನ್ಯಾಷನಲ್ ಪಾರ್ಕ್ ಅಥವಾ ಇದೊಂದು ಟೈಗರ್ ರಿಸರ್ವ್ ಅನ್ಕೊಳ್ಳೋಣ. ಅದರ ಸುತ್ತಮುತ್ತ ಸುಮಾರು 100 ಮೀಟರ್ ಆಗಿರ್ಬೋದು ಅಥವಾ 10 ಕಿಲೋಮೀಟರ್ ವರೆಗಿನ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಎಕೋ ಸೆನ್ಸಿಟಿವ್ ಝೋನ್ ಆಗಿ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರದ ಅರಣ್ಯ ಸಚಿವಾಲಯ, ಪರಿಸರ ಸಚಿವಾಲಯ, ಹವಾಮಾನ ಬದಲಾವಣೆ ಸಚಿವಾಲಯ ಮಾಡುತ್ತೆ. ಸೊ ಅಂತಹ ಎಕೋ ಸೆನ್ಸಿಟಿವ್ ಝೋನ್ಗಳು ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಇದ್ದಾವೆ. ಅದೇ ಪಟ್ಟಿಗೆ ಮತ್ತಷ್ಟು 6ಗಳನ್ನು ನೀವು ನೋಟಿಫೈ ಮಾಡಿ ಅಂತ ಇವತ್ತು ನಮ್ಮ ಸರ್ಕಾರ ಕೇಂದ್ರಕ್ಕೆ ಕೇಳ್ತಾ ಇದೆ. ನೋಟಿಫೈ ಮಾಡಿದ್ರೆ ಏನಾಗುತ್ತೆ? ಅಲ್ಲೊಂದು ಬಫರ್ ಝೋನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಮೂಲ ಆ ಒಂದು ವನ್ಯಜೀವಿ ಸಂರಕ್ಷಣಾ ಪ್ರದೇಶದ ಹೊರಗಡೆ ಒಂದಷ್ಟು ಕಿಲೋಮೀಟರ್ಗಳವರೆಗೂ ಕೂಡ ಯಾವುದೇ ಕನ್ಸ್ಟ್ರಕ್ಷನ್ನ, ಯಾವುದೇ ಪ್ರಾಜೆಕ್ಟನ್ನು, ಯಾವುದೇ ಇನ್ನಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಬರುವುದಿಲ್ಲ. ಗಮನಿಸಬೇಕು. ಓಕೆ, ಹಾಗಾದ್ರೆ ಯಾವ್ಯಾವು? ದ ಕರ್ನಾಟಕ ಸ್ಟೇಟ್ ಕ್ಯಾಬಿನೆಟ್ is learned to have approved a proposal to recommend the center to declare 6 wildlife sanctuaries and areas around another sanctuary in Karnataka as ecological sensitive zones. ಯಾವ್ಯಾವ 6 sanctuaries ಅಂದ್ರೆ, ಒಂದು ಬುಕ್ಕಾಪಟ್ನ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಚುರಿ, ಎರಡನೇದು ಕಮ್ಮಸಂದ್ರ ವೈಲ್ಡ್ ಲೈಫ್ ಸ್ಯಾಂಚುರಿ, ಮೂರನೇದು ನಾಗರಹೊಳೆ ಮತ್ತು ಕಾಳಿ ಟೈಗರ್ ರಿಸರ್ವ್ 4ನೇದು, ಆಗ ಕಪ್ಪತ್ತಗುಡ್ಡ 5ನೇದು ಮತ್ತು ಅಣಸಿ ನ್ಯಾಷನಲ್ ಪಾರ್ಕ್ 6ನೇದಾಗುತ್ತೆ. ಜೊತೆಗೆ ಕಾವೇರಿ ಎಕ್ಸ್ಟೆಂಡೆಡ್ ವೈಲ್ಡ್ ಲೈಫ್ ಸ್ಯಾಂಚುರಿಯ ಸುತ್ತಮುತ್ತಲ ಪ್ರದೇಶಗಳನ್ನು ಕೂಡ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನಾಗಿ ನೀವು ಡಿಕ್ಲೇರ್ ಮಾಡಿ ಅಂತ ಇವತ್ತು ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿದೆ. ಇದು ಅಕಾರ್ಡಿಂಗ್ ಟು ದ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೂಡ ಇದೆ. ಸೊ ಇಷ್ಟು ಏರಿಯಾ ಇರಬೇಕು ಅಂತ, ಅದ್ರ ಪ್ರಕಾರ ಎಲ್ಲ ರಾಜ್ಯಗಳು ಕೂಡ ಸೊ ಈ ರೀತಿಯ ರೆಕಮೆಂಡೇಶನ್ ಮಾಡ್ತವೆ. ನೋಡೋಣ, ಅದು ಫೈನಲ್ ನೋಟಿಫೈ ಆದಾಗ ಮತ್ತಷ್ಟು ಸುದ್ದಿಗೆ ಬರುತ್ತೆ, ಆಗ ಮತ್ತಷ್ಟು ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1970 238 ಸೆಕ್ಷನ್ ಅಡಿಯಲ್ಲಿ ಕರ್ನಾಟಕದಲ್ಲಿ ಒಟ್ಟು 5 ಟೈಗರ್ ರಿಸರ್ವ್ಸ್ ಇದಾವೆ. ಮತ್ತೆ 6 ಕೊಟ್ಟಿದ್ದಾರೆ ಲಿಸ್ಟ್ ಅಲ್ಲಿ ಅನ್ಬೋದು, ಹೇಳ್ತೀನಿ. ಬಂಡೀಪುರ ಟೈಗರ್ ರಿಸರ್ವ್ 1974 ಚಾಮರಾಜನಗರ. ಸೊ ಭದ್ರಾ ಟೈಗರ್ ರಿಸರ್ವ್ 1998 ಚಿಕ್ಕಮಗಳೂರು ಶಿವಮೊಗ್ಗ. ಸೊ ನಾಗರಹೊಳೆ ಟೈಗರ್ ರಿಸರ್ವ್ 1999 ಕೊಡಗು ಮೈಸೂರು. ಕಾಳಿ ಟೈಗರ್ ರಿಸರ್ವ್ 2007 ಉತ್ತರ ಕನ್ನಡ. BRT ಟೈಗರ್ ರಿಸರ್ವ್ 2011 ಚಾಮರಾಜನಗರ. ಈಗ ಮಲೈ ಮಹದೇಶ್ವರ ಟೈಗರ್ ರಿಸರ್ವ್ 2022ರಲ್ಲಿ ಘೋಷಣೆ ಆಗಬೇಕಾಗಿತ್ತು, ಆಗಲಿಲ್ಲ. 23ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. 24ರಲ್ಲಿ ಆಗ್ಬೋದಾ ನೋಡೋಣ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಯಾವ ಜಿಲ್ಲೆ ಯಾವಾಗ ಸ್ಥಾಪನೆ ಆಯಿತು, ಅದರಲ್ಲಿ ನಾಗರಹೊಳೆ ಮತ್ತು ಕಾಳಿ ಟೈಗರ್ ರಿಸರ್ವ್ಗಳ ಒಂದಷ್ಟು ಎಕಲಾಜಿಕಲ್ ಏರಿಯಾವನ್ನು ಕೂಡ ಸೆನ್ಸಿಟಿವ್ ಝೋನ್ ಆಗಿ ಮಾಡತಕ್ಕಂಥ ಪ್ರಯತ್ನದಲ್ಲಿ ಕರ್ನಾಟಕ ಸರ್ಕಾರ ಇದೆ. ಮತ್ತೊಂದು ರಾಷ್ಟ್ರೀಯ ಉದ್ಯಾನವನಗಳು. ಸೊ ಬಂಡೀಪುರ, ಬನ್ನೇರುಘಟ್ಟ, ಅಣಸಿ, ಕುದುರೆಮುಖ, ನಾಗರಹೊಳೆ. ಅದರಲ್ಲಿ ಇವತ್ತು ಅಣಸಿ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತಲ ಪ್ರದೇಶವನ್ನು ಕೂಡ ಸೊ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ, ಗಮನಿಸಬೇಕು. ಇನ್ನು ಯಾವ್ಯಾವ ಜಿಲ್ಲೆಗಳು ಅದೆಲ್ಲ ಇಲ್ಲಿದೆ. ಇನ್ನು ಕರ್ನಾಟಕದ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂತ ನೋಡ್ತಾ ಬಂದ್ರೆ ರಂಗನತಿಟ್ಟು, ಭದ್ರಾ, ಬ್ರಹ್ಮಗಿರಿ, ಘಟಪ್ರಭಾ, ಮೇಲುಕೋಟೆ, ಮೂಕಾಂಬಿಕಾ, ನುಗು, ರಾಣೆಬೆನ್ನೂರು, ಶರಾವತಿ, ಶೆಟ್ಟಿಹಳ್ಳಿ, ಸೋಮೇಶ್ವರ, ಆದಿಚುಂಚನಗಿರಿ, ಅರಬಿತಿಟ್ಟು, BRT, ಕಾವೇರಿ 1 ಮತ್ತು ದಾಂಡೇಲಿ, ಪುಷ್ಪಗಿರಿ ವನ್ಯಜೀವಿ ಧಾಮ, ತಲಕಾವೇರಿ, ಗುಡವಿ, ದರೋಜಿ, ಅತ್ತಿವೇರಿ, ಭೀಮಗಡ, ರಂಗೇಂದುರ್ಗ, ಚಿಂಚೋಳಿ, ರಾಮದೇವರ ಬೆಟ್ಟ, ಗುಡೇಕೋಟೆ, ಮಲೈ ಮಹದೇಶ್ವರ, ಜೋಗಿಮಟ್ಟಿ, ಎಡಹಳ್ಳಿ, ತಿಮ್ಲಾಪುರ, ಬುಕ್ಕಾಪಟ್ನ, ಕಪ್ಪತ್ತಗುಡ್ಡ, ಕಮ್ಮಸಂದ್ರ, ಸೊ ಅರಸೀಕೆರೆ ಕರಡಿಧಾಮ. ಜೊತೆಗೆ ಇನ್ನಷ್ಟು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವಿನ್ನೂ ಕರೆಕ್ಟಾಗಿ ನೋಟಿಫೈ ಆಗಿಲ್ಲ, ಅದನ್ನ ನೋಡೋಣ. ಈಗ ಸದ್ಯ ನಮಗೆ ಬೇಕಾಗಿರ್ತಕ್ಕಂಥದ್ದು 6 ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವ್ಯಾವ ಅಂದ್ರೆ, ಒಂದು ಬುಕ್ಕಾಪಟ್ನ, ಕಮ್ಮಸಂದ್ರ, ನಾಗರಹೊಳೆ, ಕಾಳಿ ಟೈಗರ್ ರಿಸರ್ವ್, ಕಪ್ಪತ್ತಗುಡ್ಡ, ಅಣಸಿ ಮತ್ತು ಕಾವೇರಿ ಎಕ್ಸ್ಟೆಂಡೆಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಹೀಗೆ ಅವುಗಳ ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದೀನಿ, ಸೊ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 9. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ GPS ಆಧಾರಿತ ನೋ ಟೋಲ್ ಬೂತ್ ಟೋಲಿಂಗ್ ವ್ಯವಸ್ಥೆಯನ್ನು ತರಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹೈವೇ ಸೆಟ್ ಟು ಇಂಟ್ರೊಡ್ಯೂಸ್ GPS ಬೇಸ್ಡ್ ನೋ ಟೋಲ್ ಬೂತ್ ಟೋಲಿಂಗ್ ಸಿಸ್ಟಮ್ ಅನ್ನ. ಇದರ ಅರ್ಥ ಏನಂದ್ರೆ, ಇವತ್ತು ನೀವು ನ್ಯಾಷನಲ್ ಹೈವೇ ಹೋಗ್ಬೇಕಾದ್ರೆ ಒಳ್ಳೆ ಸ್ಪೀಡಲ್ಲಿ ಹೋಗ್ತೀವಿ, ಆದ್ರೆ ಟೋಲ್ ಇದ್ದಲ್ಲಿ ಹಿಂದೆ ಏನಾಗ್ತಾ ಇತ್ತು,
ಟೋಲ್ ಕಟ್ಟಿ ಅಂದ್ರೆ ಆ ದುಡ್ಡನ್ನ ಕಟ್ಟಿ ಮುಂದೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಟೋಲ್ ಹತ್ರ ಒಂದು ದೊಡ್ಡ ಕ್ಯೂ ಅನ್ನ ಕಾಣ್ತಾ ಇದ್ವಿ. ಅದನ್ನು ಹೋಗ್ಲಾಡ್ಸೋದಕ್ಕೆ ನಂತರ ದಿನಗಳಲ್ಲಿ ಫಾಸ್ಟ್ ಟ್ಯಾಗ್ ಅನ್ನ ತರಲಾಯಿತು ಅಲ್ವಾ. ಫಾಸ್ಟ್ ಟ್ಯಾಗ್ ಯಾವ ತರ ಮಾಡ್ತಾ ಇತ್ತು, ಒಂದು ಸ್ಲಿಪ್ ಕೊಟ್ಟಿದ್ರು, ಆ ಸ್ಲಿಪ್ ಅನ್ನು ಕಾರ್ನ ಮುಂದೆ ಅನ್ಸ್ಕೊಂಡು ಅದು ಸ್ಕ್ಯಾನ್ ಮಾಡಿ ಸ್ವಲ್ಪ ವೇಗ ಅಂತೂ ಆಯ್ತು. ಆದರೆ ಇನ್ನಷ್ಟು ವೇಗವನ್ನು ಮಾಡೋದಕ್ಕೆ ಯಾವ ಫಾಸ್ಟ್ ಟ್ಯಾಗೂ ಬೇಡ, ಬದಲಾಗಿ GPS ಆಧಾರಿತ ಟೋಲ್ ಬೂತ್ಗಳನ್ನು ತರಲಾಗುತ್ತೆ. ಅಂದ್ರೆ ರೋಡಿಗೆ ಇಳಿದ್ರೆ ಸಾಕು, ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ GPS ಆಧಾರಿತವಾಗಿರ್ತಕ್ಕಂಥ ಸ್ಕ್ಯಾನ್ ಮಾಡ್ಕೊಂಡು ಯಾವ ಗಾಡಿ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಆ ಜರ್ನಿ. ಟೋಲ್ ಹತ್ರನೂ ಕೂಡ ಫಾಸ್ಟ್ ಆಗಿ ಹೋಗ್ಬೋದು, ಅಲ್ಲಿ ಯಾವುದೇ ಕಂಟ್ರೋಲ್ ಕೂಡ ಇರೋದಿಲ್ಲ. ಸೊ ಬದಲಾಗಿ ನೀವು ಆ ರೋಡಿನ ಹೊರಗಡೆ ಯಾವಾಗ ಹೋಗ್ತೀರಾ ಅಲ್ಲಿಂದ ಅಲ್ಲಿವರೆಗೂ ಎಷ್ಟು ಕಿಲೋಮೀಟರ್ ಹೋದ್ರಿ ಅದ್ರ ಮೇಲೆ ಪ್ರೈಸ್ ಅನ್ನ ಡಿಸೈಡ್ ಮಾಡಿ ಅಷ್ಟನ್ನ ನಿಮ್ಮ ಅಕೌಂಟ್ ಇಂದ ಕಟ್ ಮಾಡಲಾಗುತ್ತೆ. ಸೊ ಇದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ನಂತರ ಅದನ್ನ ದೇಶದ ವಿವಿಧ ಭಾಗಗಳಿಗೆ ಎಕ್ಸ್ಟೆಂಡ್ ಅನ್ನ ಮಾಡಲಾಗುತ್ತೆ. ಅದಕ್ಕೋಸ್ಕರ ಇವತ್ತು ಸುದ್ದಿಯಲ್ಲಿದೆ. ಸೊ ಹೆದ್ದಾರಿಗಳಲ್ಲಿ GPS ಆಧಾರಿತ ಟೋಲ್ ಪ್ರಾಯೋಗಿಕ ಅನುಷ್ಠಾನಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿ ಆಯ್ಕೆ. ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, GPS ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಸಂಗ್ರಹ ವ್ಯವಸ್ಥೆಯಲ್ಲಿ ಹೆದ್ದಾರಿಯಲ್ಲಿ ಅಳವಡಿಸಿರುವ ಕ್ಯಾಮೆರಾಗಳ ಮೂಲಕ ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ವ್ಯವಸ್ಥೆಯನ್ನು ಬಳಸುತ್ತದೆ. ಸೊ ವಾಹನವು ಪ್ರಯಾಣಿಸಿದ ದೂರದ ಆಧಾರದ ಮೇಲೆ ಟೋಲ್ ಶುಲ್ಕ ನಿಗದಿಪಡಿಸುತ್ತದೆ. GPS ಆಧಾರಿತ ಟೋಲ್ ವ್ಯವಸ್ಥೆಯ ಪ್ರಾಯೋಗಿಕ ಅನುಷ್ಠಾನಕ್ಕೆ ರಾಜ್ಯದ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ರವರು ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಡೆತಡೆ ಇಲ್ಲದ ಫ್ರೀ ಫ್ಲೋ ಟೋಲಿಂಗ್ ಅವಕಾಶ ಕಲ್ಪಿಸುವ GPS ಆಧಾರಿತ ವ್ಯವಸ್ಥೆಯಂತಹ ಹೊಸ ತಂತ್ರಜ್ಞಾನವನ್ನು ತರುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಆದಾಯ ಪ್ರಸ್ತುತ ವಾರ್ಷಿಕ 40,000 ಕೋಟಿ ಇದ್ದು, ಅದನ್ನು GPS ಆಧಾರಿತ ಟೋಲ್ ಸಂಗ್ರಹ ಸೇವೆಯಿಂದ 2-3 ವರ್ಷಗಳಲ್ಲಿ 1.4 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಮುಂದಿನ 6 ತಿಂಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಫಾಸ್ಟ್ ಟ್ಯಾಗ್ ಕಡ್ಡಾಯ ಯಾವಾಗ ಮಾಡಿದ್ರು? 2018-19 ಸಂದರ್ಭದಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳ ಸರಾಸರಿ ಕಾಯುವ ಸಮಯ 8 ನಿಮಿಷ ಇತ್ತು. 2020-21 ಅವಧಿಯಲ್ಲಿ ಫಾಸ್ಟ್ಯಾಗ್ ಪರಿಚಯದೊಂದಿಗೆ ವಾಹನಗಳ ಸರಾಸರಿ ಕಾಯುವ ಸಮಯ 47 ಸೆಕೆಂಡ್ಗೆ ಇಳಿಯಿತು. ಇವತ್ತು ಅದನ್ನು ಕೂಡ 0 ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತು ಈ ಒಂದು GPS ಆಧಾರಿತ ಟೋಲ್ ಅನ್ನ ತರ್ತಾ ಇದ್ರೆ ಬಹಳ ಅಡ್ವಾನ್ಸ್ಡ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಕೂಡ. ಈ ರೀತಿಯಾಗಿ ಇರಬೇಕಾದದ್ದೇ ದೇಶ ಮುಂದುವರೆಯೋದಕ್ಕೆ ಇಂತಹ ಎಲ್ಲ ಟೆಕ್ನಾಲಜಿಗಳನ್ನು ಕೂಡ ಬಳಸ್ಕೋಬೇಕಾಗುತ್ತೆ. ಓಕೆ, ರೋಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇವತ್ತು ಫೇಮಸ್ ಆಗ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅವರು. ಒಂದ್ ಕಡೆ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರೆ, ಸೊ ಅಲ್ಲಿ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡೋದಕ್ಕೆ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಪ್ರಯಾಣಿಕ ಸ್ನೇಹಿ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ತರ್ತಾ ಇದ್ದಾರೆ. ಸೊ ಕೇಂದ್ರದ ರಸ್ತೆ ಮತ್ತು ಹೆದ್ದಾರಿ ಸಚಿವರು ಯಾರಿದ್ದಾರೆ ಅಂದ್ರೆ ಸೊ ನಿತಿನ್ ಗಡ್ಕರಿ ಅವರು. ಓಕೆ, ನೋಡಿ ಯಾವ ರೀತಿಯಾಗಿ ಟೆಕ್ನಾಲಜಿ ಬರ್ಬೋದು ಮುಂದೆ ಅಂತ. ಬಹಳ ಏನಲ್ಲ, ಬಹಳ ಬೇಗನೆ ಬರುತ್ತೆ. ಕ್ವಶನ್ ನಂಬರ್ 10. LIC 5ನೇ ಅತಿ ಹೆಚ್ಚು ಮೌಲ್ಯಯುತ ಭಾರತೀಯ ಕಂಪನಿ ಆಗ್ತಾ ಇದೆ. LIC ಬಿಕಮ್ 5th ಮೋಸ್ಟ್ ವ್ಯಾಲ್ಯೂಡ್ ಕಂಪನಿ ಇನ್ ಇಂಡಿಯಾ, ಗವರ್ನಮೆಂಟ್ ಕಂಪನಿ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ ಏನಿದೆ ನ್ಯೂಸ್ ಐಟಮ್, ದೇಶದ ಅತಿ ದೊಡ್ಡ ಸಂಸ್ಥೆ LIC, ಮಾರುಕಟ್ಟೆ ಮೌಲ್ಯ 6.99 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ರಿಲಯನ್ಸ್ ಅತಿ ದೊಡ್ಡ ಕಂಪನಿ, ಸುಮಾರು 20 ಲಕ್ಷ ಕೋಟಿ. ಹಿಂದೆ ಕೂಡ ಮಾತಾಡ್ತಿದ್ವಿ, 20 ಲಕ್ಷ ಕೋಟಿ ರೂಪಾಯಿಗಳ ಮಾರುಕಟ್ಟೆ ಮೌಲ್ಯವನ್ನ ಸಾಧಿಸಿರ್ತಕ್ಕಂಥ ಭಾರತದ ಏಕೈಕ ಅಥವಾ ಮೊದಲ ಕಂಪನಿ ಅಂದ್ರೆ ರಿಲಯನ್ಸ್. 2ನೇ ಸ್ಥಾನದಲ್ಲಿ TCS ಇದೆ, 3 HDFC ಬ್ಯಾಂಕ್, 4 ಇನ್ಫೋಸಿಸ್, 5 LIC. ನೋಡಿ, ಸೊ LIC ಇವತ್ತು ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಹಿಂದಿಕ್ಕಿ ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಸಂಸ್ಥೆ ಅಂತ ಕೂಡ ಪಾತ್ರವಾಗಿದೆ. ಸರ್ಕಾರಿ ಸ್ವಾಮ್ಯದ ವಿಮಾ ಸಂಸ್ಥೆ, ಇನ್ಶೂರೆನ್ಸ್ ಕಂಪನಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC 2023 ಡಿಸೆಂಬರ್ನಲ್ಲಿ ಕೊನೆಗೊಂಡ 3ನೇ ತ್ರೈಮಾಸಿಕದಲ್ಲಿ 49% ಲಾಭ ದಾಖಲಿಸಿದ್ದು ಸದ್ಯ ದೇಶದ 5ನೇ ಅತಿ ದೊಡ್ಡ ಮಾರುಕಟ್ಟೆ ಮೌಲ್ಯ ಹೊಂದಿರತಕ್ಕಂಥ ಸಂಸ್ಥೆ ಆಗ್ತಾ ಇದೆ. ಮಾರುಕಟ್ಟೆ ಮೌಲ್ಯ ಅಂದ್ರೆ ಆ ಕಂಪನಿಯ ಒಟ್ಟು ಷೇರುಗಳ ಸಂಖ್ಯೆ ಎಷ್ಟಿದೆ ಇಂಟು ಒಂದೊಂದು ಷೇರಿನ ರುಪೀಸ್ ಎಷ್ಟಿದೆ ಅನ್ನೋದನ್ನ ಗುಣಿಸಿದಾಗ ಬರ್ತಕ್ಕಂಥದ್ದೇ ಒಟ್ಟು ಮಾರುಕಟ್ಟೆ ಮೌಲ್ಯವಾಗುತ್ತೆ. ಓಕೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಇದು ಇವತ್ತು ಸಿದ್ಧಾರ್ಥ್ ಮೊಹಂತಿರ್ ಅವರು ಚೇರ್ಪರ್ಸನ್ ಇದ್ದಾರೆ ಅನ್ನೋದನ್ನ ಗಮನಿಸೋಣ. ಸೊ ರಿಲಯನ್ಸ್, TCS, HDFC ಬ್ಯಾಂಕ್, ಇನ್ಫೋಸಿಸ್, LIC, ಹಿಂದೂಸ್ತಾನ್ ಯೂನಿಲಿವರ್, HUL, ICICI ಬ್ಯಾಂಕ್ ಮತ್ತು SBIಗಳು ಭಾರತದ ಅತಿ ದೊಡ್ಡ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಕಂಪನಿಗಳಾಗ್ತವೆ. ಕ್ವಶನ್ ನಂಬರ್ 11. ಆಸ್ಟ್ರೇಲಿಯಾ 19 ವರ್ಷದೊಳಗಿನ ಯುವ ತಂಡ 4ನೇ ಬಾರಿಗೆ
ಅಂಡರ್-19 ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ. ಭಾರತ ಫೈನಲ್ಗೆ ಹೋಗಿ ಮತ್ತೊಮ್ಮೆ ಕೂಡ ಎಡವಿದೆ. ಭಾರತದವರು ಪುರುಷರ ತಂಡದ ವರ್ಲ್ಡ್ ಕಪ್ ಅಲ್ಲೂ ಕೂಡ ಫೈನಲ್ಗೆ ಹೋಗಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ರು. ಆ ಸೇಡನ್ನ ತೀರಿಸ್ಕೊಳ್ತಾರೆ ಅಂತಿದ್ರೆ ನಮ್ಮ ಅಂಡರ್-19 ಟೀಮ್ ಕೂಡ ಒಂಥರ ಫೈನಲ್ ನರ್ವಸ್ ಆಗಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿದೆ. ಹಾಗಾದ್ರೆ 4ನೇ ಬಾರಿ ಟ್ರೋಫಿ ಗೆದ್ದ ಆಸ್ಟ್ರೇಲಿಯಾ ಭಾರತದ 6ನೇ ಟ್ರೋಫಿ ಕನಸು ಭಗ್ನ. ಫೈನಲ್ ನಲ್ಲಿ ಮುಗ್ಗರಿಸಿದ ಭಾರತ. ನಿರ್ಣಾಯಕ ಪಂದ್ಯದಲ್ಲಿ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಭಾರತ ತಂಡ 19 ವರ್ಷದ ಒಳಗಿನವರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 79 ರನ್ಗಳಿಂದ ಪರಾಭವಗೊಂಡಿತು. ಇದರೊಂದಿಗೆ 6ನೇ ಬಾರಿ ಟ್ರೋಫಿ ಗೆಲ್ಲುವ ಟೀಂ ಇಂಡಿಯಾದ ಕನಸು ಭಗ್ನಗೊಂಡಿತು. ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಫೈನಲ್ ನಡೆಯಿತು. ಓಕೆ, ಸೊ 2000ರಲ್ಲಿ ಶ್ರೀಲಂಕಾ, 2008ರಲ್ಲಿ ದಕ್ಷಿಣ ಆಫ್ರಿಕಾ, 2012ರಲ್ಲಿ ಆಸ್ಟ್ರೇಲಿಯಾ, 2018ರಲ್ಲಿ ಆಸ್ಟ್ರೇಲಿಯಾ, 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ದು ಒಟ್ಟು 5 ಬಾರಿ ಅಂಡರ್-19 ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ. ಸೊ ಆಸ್ಟ್ರೇಲಿಯಾ 4 ಟೈಮ್ಸ್, ಇಂಡಿಯಾ 5 ಟೈಮ್ಸ್ ಗೆದ್ದಿದೆ. ಇದು ಆಗ್ಲಿಲ್ಲ, ನನಸಾಗ್ಲಿಲ್ಲ. ಮತ್ತೆ ಯಾವಾಗ ಗೆದ್ದಿದ್ರು ಏನಂತ ಇಲ್ಲಿದೆ ಡೀಟೇಲ್ಸ್ ಅನ್ನ ನೋಡಬಹುದು. ಇನ್ನು ಕ್ವಶನ್ ನಂಬರ್ 12, ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವದ ಅಂಗವಾಗಿ ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಅಭಿಯಾನವನ್ನ ಪ್ರಾರಂಭಿಸಿತ್ತು. ಸೊ ಇತ್ತೀಚೆಗೆ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರ್ತಕ್ಕಂಥ ಬ್ಯಾಂಕ್ ಯಾವುದು, ಅಥವಾ ಇತ್ತೀಚೆಗೆ ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಅಂತಕ್ಕಂಥ ಅಭಿಯಾನವನ್ನು ಆರಂಭಿಸಿರ್ತಕ್ಕಂಥ ಬ್ಯಾಂಕ್ ಯಾವುದು? ಕೆನರಾ ಬ್ಯಾಂಕ್ ಅಥವಾ ಕರ್ನಾಟಕ ಬ್ಯಾಂಕ್ ಅಥವಾ ಮತ್ತೊಂದು ING ವೈಶ್ಯ ಬ್ಯಾಂಕ್ ಮತ್ತೊಂದ ಅಂತ ಕೇಳಬಹುದು. ಸೊ ಹೀಗೆ ಬೇರೆ ಬೇರೆ ವಿಚಾರಗಳು ಬರ್ಬೋದು. ಕರ್ನಾಟಕ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು, ಇದರ ಸ್ಥಾಪಕರು ಯಾರು, ಇದರ ಪ್ರಧಾನ ಕಚೇರಿ ಎಲ್ಲಿದೆ, ಇದರ ಪ್ರಸ್ತುತ MD CEO ಯಾರು, ಇದರ ಪ್ರಸ್ತುತ ಚೇರ್ಮನ್ ಯಾರು, ಹೀಗೆ ಪ್ರಶ್ನೆ ಯಾವ ರೀತಿ ಆಗಿದ್ರೂ ಬರ್ಬೋದು. ನಾವು ರೆಡಿ ಇರಬೇಕು. ಓಕೆ, ಸೊ ಏನಿದೆ, ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವ ಕಾರ್ಯಕ್ರಮವು ಮಂಗಳೂರಲ್ಲಿ ಈಗ ಆಲ್ರೆಡಿ ನಡೆದಿದೆ. ಸೊ ಅದರ ಒಂದು ನೋಡೋದಾದ್ರೆ ಶತಮಾನೋತ್ಸವ ಸಂಭ್ರಮದಲ್ಲಿ DCM DK ಶಿವಕುಮಾರ್ ಅವರು ಭಾಗವಹಿಸಿದ್ರು. ಕರ್ನಾಟಕ ಬ್ಯಾಂಕ್ ರಾಜ್ಯದ ಹೆಮ್ಮೆ ಅಂತ ಕೂಡ ಹೇಳಿದ್ರು. ಸೊ ₹100 ನಾಣ್ಯ ಲೋಕಾರ್ಪಣೆ ಆಯಿತು, ಅಂಚೆ ಸ್ಟ್ಯಾಂಪು ಲಕೋಟೆ ಬಿಡುಗಡೆ ಆಯಿತು, 100 ವರ್ಷದ ಸಾಧನೆಯ ಡೈರಿ ಬಿಡುಗಡೆ ಆಯಿತು. ದೇಶದಾದ್ಯಂತ 15 ಬ್ಯಾಂಕ್ನ ಶಾಖೆಗಳಿಗೂ ಕೂಡ ಚಾಲನೆಯನ್ನ ನೀಡಿದ್ರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಸೊ 9 ಮಂದಿ ನಿರ್ದೇಶಕರು ಸೇರಿಕೊಂಡು ಮಂಗಳೂರಿನ ಡೋಂಗರಕೆರೆಯ ಬೀದಿಯಲ್ಲಿ BR ವ್ಯಾಸರಾಯ ಆಚಾರ್ ಅವರು ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಆರಂಭಿಸಿದ ಕರ್ನಾಟಕ ಬ್ಯಾಂಕಿಗೆ ಇವತ್ತು 100 ವರ್ಷಗಳ ಇತಿಹಾಸ ತುಂಬಿದೆ. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಕೃಷ್ಣನ್ H ಅವರು ಈ ವಿಚಾರವನ್ನ ವಿವರಿಸಿದ್ರು. 1924 BR ವ್ಯಾಸರಾಯ ಆಚಾರ್ ಅವರ ಈ ಪ್ರಶ್ನೆನ ಬಹಳ ಸಲ ಕೇಳಿದ್ದಾರೆ. ಓಕೆ, ಮತ್ತು ಈಗ ಪ್ರಸ್ತುತ ಇದರ ಚೇರ್ಮನ್ ಆಗಿ P ಪ್ರದೀಪ್ ಕುಮಾರ್ ಅವರು ಕೂಡ ಇದ್ದಾರೆ, ಕರ್ನಾಟಕ ಬ್ಯಾಂಕ್ ನ ಚೇರ್ಮನ್ ಆಗಿ. ಸೊ ಆಪ್ಕಾ ಕರ್ನಾಟಕ ಬ್ಯಾಂಕ್, ಭಾರತ್ ಕಾ ಕರ್ನಾಟಕ ಬ್ಯಾಂಕ್ 100 ವರ್ಷಗಳ ಸಂಭ್ರಮ. 1924 18 ಫೆಬ್ರವರಿಯಂದು ಮಂಗಳೂರಿನಲ್ಲಿ ಸ್ಥಾಪನೆ ಆಗಿತ್ತು. ಇವತ್ತು ಕೂಡ ಮಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಕರ್ನಾಟಕ ಬ್ಯಾಂಕ್. ಕ್ವಶನ್ ನಂಬರ್ 13 ವೆರಿ ಇಂಪಾರ್ಟೆಂಟ್. 1 ಕೋಟಿ ಕುಟುಂಬಗಳನ್ನ ಸಬಲೀಕರಣಗೊಳಿಸಲು PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನ ಆರಂಭಿಸಿದ್ದಾರೆ ಪ್ರಧಾನಿ ಮೋದಿ ಅವರು. PM ಲಾಂಚಸ್ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ ಟು ಎಂಪವರ್ 1 crore ಹೌಸ್ ಹೋಲ್ಡ್ಸ್. ಹಾಗಾದ್ರೆ ಈ ಯೋಜನೆಯ ಉದ್ದೇಶವೇನು, ಎಷ್ಟು ಬಜೆಟ್ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಸೊ ಫೆಬ್ರವರಿ 13, 2024ರಂದು 75,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹೂಡಿಕೆಯೊಂದಿಗೆ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದಾರೆ. ಸೊ ಪ್ರತಿ ತಿಂಗಳು 300 ಯೂನಿಟ್ಗಳವರೆಗೆ ವಿದ್ಯುತ್ ಉಚಿತವಾಗಿ ನೀಡತಕ್ಕಂಥ 1 ಕೋಟಿ ಮನೆಗಳಿಗೆ ನೀಡುವ ಈ ಗುರಿಯೇ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆಗುತ್ತೆ, ಗಮನಿಸಬೇಕು. ಸೊ ಎಷ್ಟು ಜನ, ಎಷ್ಟು ಕೋಟಿ, ಸೊ ಏನು ಅಂತ ನೋಡಬೇಕು. ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನ ಆರಂಭಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರೆ. 1 ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ತಲಾ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಪೂರೈಸುವ ಯೋಜನೆಯೂ ಕೂಡ ಆಗಿದೆ. 75,000 ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ಇದಕ್ಕೆ ವಿನಿಯೋಗಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಜಾರಿಗೆ ಬಂದಾಗ ಮತ್ತಷ್ಟು ಬೇರೆ ಬೇರೆ ವಿಚಾರಗಳು ಬರ್ತವೆ, ಅವಾಗ ನೋಡೋಣ. ಓಕೆ, ಕ್ವಶನ್ ನಂಬರ್ 14. ಬೆಂಗಳೂರಿನಲ್ಲಿ ಹೊಸ ಜಾತಿಯ ಬಿಲ ಕಪ್ಪೆ ಪತ್ತೆಯಾಗಿದೆ. ಅದನ್ನ ಸ್ಪೆರೋಥೆಕಾ ವರ್ಷಾಬು ಅಂತ ಹೇಳ್ತಾ ಇದ್ದಾರೆ. ನ್ಯೂ ಸ್ಪೀಸೀಸ್ ಆಫ್ ಬರೋಯಿಂಗ್ ಫ್ರಾಗ್, ಅಂದ್ರೆ ಬಿಲ ಮಾಡಿಕೊಂಡು ಅದರಲ್ಲಿ ವಾಸಿಸ್ತಕ್ಕಂಥ ಕಪ್ಪೆಯ ಜಾತಿ ಆಗುತ್ತೆ ಸ್ಪೆರೋಥೆಕಾ ವರ್ಷಾಬು. ಅದ್ರ ಹೆಸರು ಇಂಪಾರ್ಟೆಂಟ್. ಎಲ್ಲಿ ಫೈಂಡ್ ಮಾಡಲಾಗಿದೆ? ಬೆಂಗಳೂರಿನಲ್ಲಿ.
ಓಕೆ, ಅಂದರೆ ಮಳೆಯನ್ನು ಸ್ವಾಗತಿಸುವ ಕಪ್ಪೆಯ ಒಂದು ಜಾತಿಯಾಗಿದ್ದು ಆರಂಭಿಕ ಮಳೆ ಅಥವಾ ಅರ್ಲಿ ಶೋವರ್ಸ್ ಅಂತ ಕರಿತೀವಿ. ಆ ಸಮಯದಲ್ಲಿ ಬಿಲೆಗಳಿಂದ ಹೊರಬರುವ ವರ್ತನೆಗೆ ಅದಕ್ಕೆ ಸ್ಪೆರೋಥಿಕ ವರ್ಷಾಭು ಅಂತ ಕರೆಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ಅದರ ರಿಸರ್ಚರ್ಸ್ ಇದನ್ನ ಹೊಸ ಕಪ್ಪೆ ಪ್ರಭೇದವನ್ನ ಫೈಂಡ್ ಮಾಡಿದ್ದಾರೆ. ಸೊ ಅದೇ ಸ್ಪರೋಥಿಕ ವರ್ಷಾಭು, ಅಂದ್ರೆ ಮಳೆ ಆರಂಭಕ್ಕೆ ಮುಂಚೆ ಇದು ಹೊರಗೆ ಬರುತ್ತೆ ಅನ್ನಂಗೆ ಅರ್ಥ. ಓಕೆ, ಇದೇ ಸ್ಪರೋಥಿಕ ವರ್ಷಾಭು ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15 ಮತ್ತು 2024 ಫೆಬ್ರವರಿ ತಿಂಗಳ ಪಾರ್ಟ್ 7 ನ ಕೊನೆಯ ಪ್ರಶ್ನೆ. ಕಾಜಿ ನೀಮು ಇದು ಯಾವ ರಾಜ್ಯದ ಹಣ್ಣಾಗಿ ಇವತ್ತು ಘೋಷಣೆ ಆಗಿದೆ? ಕಾಜಿ ನೀಮು ಇಸ್ ಅ ಫ್ರೂಟ್ ಆಫ್ ವಿಚ್ ಸ್ಟೇಟ್ ಅಂದ್ರೆ ಅಸ್ಸಾಂ ಆಗುತ್ತೆ. ಅಸ್ಸಾಂನ ರಾಜ್ಯ ಹಣ್ಣಾಗಿ ಇವತ್ತು ಕಾಜಿ ನೀಮು ಅಥವಾ ಸಿಟ್ರಸ್ ನಿಂಬೆಯನ್ನ ಘೋಷಣೆ ಮಾಡಲಾಗಿದೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮರ್ ಅವರು ನಮ್ಮ ಸರ್ಕಾರವು ಕಾಜಿ ನೀಮುವನ್ನ ಅಸ್ಸಾಂನ ರಾಜ್ಯದ ಹಣ್ಣಾಗಿ ಘೋಷಿಸಲು ನಿರ್ಧರಿಸಿದೆ ಅಂತ ಹೇಳಿದ್ದಾರೆ. ಸೊ ಈ ಕಾಜಿ ನೀಮುಗೆ GI ಟ್ಯಾಗ್ ಕೂಡ ಸಿಕ್ಕಿತ್ತು. ಹೀಗೆ GI ಟ್ಯಾಗ್ ಅನ್ನು ಪಡೆದ ಒನ್ ಆಫ್ ದ ನೀಮು ಅಥವಾ ಸಿಟ್ರಸ್ ಫ್ರೂಟ್ ಅಂತ ಕರಿಬಹುದು. ನಿಂಬೆ ಜಾತಿಯ ಕಾಜಿ ನೀಮು ಅಸ್ಸಾಂ ಸರ್ಕಾರದ GI ಟ್ಯಾಗ್ ಪಡೆದಿರತಕ್ಕಂಥ ಮತ್ತು ಅಸ್ಸಾಂ ಸರ್ಕಾರದ ಒಂದು ರಾಜ್ಯ ಹಣ್ಣಾಗಿ ಇವತ್ತು ಇದನ್ನ ರಾಜ್ಯ ಸ್ಟೇಟ್ ಫ್ರೂಟ್ ಆಗಿ ಸಿಟ್ರಸ್ ಲೆಮನ್ ಅಥವಾ ಕಾಜಿ ನೀಮನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಒಂದು ಪ್ರಶ್ನೆ, ಕರ್ನಾಟಕದ ಯಾವ ನಿಂಬೆ ತಳಿಗೆ GI ಟ್ಯಾಗು ಸಿಕ್ಕಿದೆ? ಸೊ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಇನ್ನು ಅಸ್ಸಾಂನ ಒಂದಷ್ಟು ಡೀಟೇಲ್ಸ್. ದಿಸ್ಪುರ್ ರಾಜಧಾನಿ ಆದ್ರೆ ಗುವಾಹತಿ ದೊಡ್ಡ ನಗರವಾಗುತ್ತೆ ಮತ್ತು 31 ಜಿಲ್ಲೆಗಳಿದ್ದಾವೆ. ಅಲ್ಲಿ ಗುಲಾಬ್ ಚಂದ್ ಕಾಟಾರಿಯರವರು ರಾಜ್ಯಪಾಲರಾದ್ರೆ ಹಿಮಂತ್ ಬಿಶ್ವಾಸ್ ಶರ್ಮರ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ಸೊ ಇಷ್ಟು ಫೆಬ್ರವರಿ 2024 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಆರಂಭದಲ್ಲಿ ಹೇಳಿದ್ದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವಂತ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿ. ಯಾರು KSC ಪ್ರಿಪೇರ್ ಆಗ್ತಾ ಇದ್ರು ಅವರು ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ಏನೇ ಇಶ್ಯೂ ಇದ್ರೂ ಕೂಡ amaresh.potnalಗೆ ನಿಮ್ಮ ಫೋನ್ ನಂಬರ್ ಸಮೇತ ಇಮೇಲ್ ಮಾಡಿ ಅಂತ ಹೇಳ್ತಾ ಬೇರೆ ಬೇರೆ ವಿಡಿಯೋಗಳಿದ್ದಾವೆ. VA ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಹೀಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.